ಕನ್ನಡದ ದೀಪ ಮತ್ತೇವು ಕನ್ನಡದ ದೀಪ ಕರುನಾಡ ದೀಪ ನುಡಿಯ ದೀಪ ಒಲವೆನ್ನೆ ತೋರುವ ದೀಪ ಮತ್ತೇವು ಕನ್ನಡದ ದೀಪ ಮತ್ತೇವು ಕನ್ನಡದ ದೀಪ. ಕೊಳೆಯ ಎಲ್ಲೆಲ್ಲಿ ಕನ್ನಡದ ತತ್ವಸೂತ್ರವು ಅಲ್ಲಲ್ಲಿ ಕನ್ನಡ ಕಾಸೇವು ಬಹುದಿನಗಳಿಂದ ಮೈಮರೆವೇನು ಮೂಡಿರುವ ಕೊಳೆಯ ಗೊತ್ತೇವು ಎಲ್ಲೆಲ್ಲಿ ಕನ್ನಡದ ತತ್ವಸೂತ್ರವು ಅಲ್ಲಲ್ಲಿ ಕನ್ನಡ ಕಾಸೇವು ಗಡಿನಾಡೆಯಲ್ಲಿ ಕನ್ನಡದ ಗೆಳೆಯ ಗೆಲ್ಲೇವು ಗಡಿನಾಡೆಯಲ್ಲಿ ಕನ್ನಡದ ಗೆಳೆಯ ಗೆಲ್ಲೇವು ಮರೆತೇವು ಕನ್ನಡ ತೆರೆದೇವು ಎರೆದೇವು ಗಿರಿಯನ್ನ ನರನರವನೆಲ್ಲ ಉಳಿದೆವು ಅಷ್ಟೇವು ಕನ್ನಡದ ದೀಪ ಅಷ್ಟೇವು ಕನ್ನಡದ ದೀಪ ಅಷ್ಟೇವು ಕನ್ನಡದ ದೀಪ. ದೀಪಗಳ ಬೆಳಕ ಅರ್ಪಿರುವ ದೇವರಲ್ಲಿ ರೋಮ ಅಚ್ಚಳಿಯದಂತೆ ತೋರೆ ಕಲ್ಪನೆಯ ಕಣ್ಣು ಅಲಿವನ ತನ್ನ ಅರ್ಪಿರುವ ದೇವರಲ್ಲಿ ರೋಮ ಅಚ್ಚಳಿಯದಂತೆ ತೋರೆ ಒಡಲೊಡಲೆ ನುಡಿಗಳನ್ನು ನುಡಿನಾಡಿನಾಚೆ ತೋರೆ ಒಡಲೊಡಲೆ ನುಡಿಗಳನ್ನು ನುಡಿನಾಡಿನಾಚೆ ತೋರೆ ನಾಡೊಳಗೆ
ಅಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಮನೆ ಮನೆಯ ದೀಪ. ಈ ಒಂದು ಸೊಗಸಾದ ಹಾಡಿಗೆ ದನಿ ಗೌಡಿಸಿದ್ರು ಅಕ್ಕನ ಬಳಗದ ತಂಡವರು. ಈ ವೇದಿಕೆಯ ಪರವಾಗಿ ಮತ್ತೆ ಇಲ್ಲಿ ಸೇರಿರತಕ್ಕಂಥ ನಮ್ಮೆಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಈಗ ಮುಂದಿನ ಒಂದು ಕಾರ್ಯಕ್ರಮದ ಹಂತ ಪತ್ರಿಕಾ ಮಿತ್ರ ರಾಜ್ಯ ಪ್ರಶಸ್ತಿಯನ್ನು ನಾವು ನೀಡಲಿಕ್ಕಿದ್ದೇವೆ. ಈ ವೇದಿಕೆಯಿಂದ ಶ್ರೀ ರಾಜೇಶ್ ರವರು ಅಕ್ಷರ ತೋರಣ ಪತ್ರಿಕಾ ವರದಿಗಾರರು ಚಿಕ್ಕಮಗಳೂರು, ಶ್ರೀ ಕಣಕಟ್ಟೆ ಕುಮಾರ್ ರವರು ವಿಜಯವಾಣಿ ಪತ್ರಿಕಾ ವರದಿಗಾರರು ಅರಸೀಕೆರೆ, ಹಾಗೂ ಶ್ರೀ ಪ್ರವೀಣ್ ರವರು ಸಂಯುಕ್ತ ಕರ್ನಾಟಕ ಚಿಕ್ಕಮಗಳೂರು ಜಿಲ್ಲಾ ವರದಿಗಾರರು, ಇವರಿಗೆ ಪತ್ರಿಕಾ ಮಿತ್ರ ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡತಕ್ಕಂಥ ಒಂದು ಸಂದರ್ಭ. ಹಾಗೆಯೇ ಮಾಧ್ಯಮ ಮಿತ್ರ ರಾಜ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಶ್ರೀ ಯೋಗೇಶ್ ಕಾಮನಹಳ್ಳಿಯವರು, ಶ್ರೀ ಪರಮ ಪೂಜ್ಯ ಸ್ವಾಮೀಜಿಯವರು ಈ ಒಂದು ಕಾರ್ಯವನ್ನು ನಡೆಸ್ಕೊಡ್ಬೇಕು ಅಂತೇಳಿ ನಾವು ಕೋರಿಕೆಯನ್ನು ಇಡ್ತಾ ಇದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಯವರು ಈ ಒಂದು ಪ್ರಶಸ್ತಿ ಪ್ರದಾನ, ಪತ್ರಿಕಾ ಮಿತ್ರ ರಾಜ್ಯ ಪ್ರಶಸ್ತಿ ಮತ್ತು ಮಾಧ್ಯಮ ಮಿತ್ರ ರಾಜ್ಯ ಪ್ರಶಸ್ತಿ. ಜೋಳಾಗಿ ಒಂದು ಚಪ್ಪಾಳೆ ಬರಲಿ. ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ವೇದಿಕೆ ವತಿಯಿಂದ ಕೊಡ್ತಕ್ಕಂಥ ಈ ಒಂದು ಪ್ರಶಸ್ತಿ ಶ್ರೀಯುತ ರಾಜೇಶ್, ಶ್ರೀ ಕಣಕಟ್ಟೆ ಕುಮಾರ್, ಶ್ರೀ ಪ್ರವೀಣ್ ಮತ್ತು ಶ್ರೀ ಯೋಗೇಶ್ ಕಾಮನಹಳ್ಳಿ ಅವರಿಗೆ ಪತ್ರಿಕಾ ಮಿತ್ರ ರಾಜ್ಯ ಪ್ರಶಸ್ತಿ ಮತ್ತು ಮಾಧ್ಯಮ ರಾಜ್ಯ ಪ್ರಶಸ್ತಿ. ಕಲ್ಯಾಣ ಕರ್ನಾಟಕ ವೇದಿಕೆಯ ಚಿಕ್ಕಮಗಳೂರು ಜಿಲ್ಲಾ ಮತ್ತು ಕಡೂರು ತಾಲೂಕು ಘಟಕದ ವತಿಯಿಂದ ನಡೆಸ್ತಾ ಇರ್ತಕ್ಕಂಥ 70ನೇ ಕನ್ನಡ ಹೆಚ್ಚಿನ ಉತ್ತಮವಾದ ಸಾಧನೆಯನ್ನ ಮಾಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಯವರ ಅನುಗ್ರಹ ಕೂಡ ಆಗ್ತಕ್ಕಂಥ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ. ಇದಕ್ಕೆ ಭಾಜನರಾಗಿರ್ತಕ್ಕಂಥವರು ಪತ್ರಿಕಾ ಮಿತ್ರ ರಾಜ್ಯ ಪ್ರಶಸ್ತಿಗೆ ರಾಜೇಶ್ ಗಣ್ಯರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾದ ವಂದನೆಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈಗ ಪರಮ ಪೂಜ್ಯ ಸ್ವಾಮೀಜಿಯವರು ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀಮದ್ ಶ್ರೀ ರಂಭಾಪುರಿ ಕಾಸಾ ಶಾಖಾಮಠ ಬಾಳೆಹೊನ್ನೂರು ಇವರಿಂದ ಈ ಒಂದು ರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮೆಲ್ಲರಿಗಾಗಿ ಆಶೀರ್ವಚನ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀಮದ್ ಶ್ರೀ ರಂಭಾಪುರಿ ಕಾಸಾ ಶಾಖಾಮಠ ಬಾಳೆಹೊನ್ನೂರು ಇವರಿಂದ ಆಶೀರ್ವಚನ ನಮ್ಮೆಲ್ಲರಿಗಾಗಿ. ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು, ಆರದಿರಲಿ ಬೆಳಕು. ಹಡಗು ನಿನ್ನದೇ, ಕಡಲು ನಿನ್ನದೇ, ಮುಳುಗದಿರಲಿ ಬದುಕು, ಮುಳುಗದಿರಲಿ ಬದುಕು. ಸಮಯವೂ ನಿಮ್ಮದೇ, ಕಾರ್ಯಕ್ರಮವೂ ನಿಮ್ಮದೇ, ತಾಳ್ಮೆಯೂ ನಿಮ್ಮದೇ. ಎಲ್ಲರೂ ಇಲ್ಲೇ ಇರಲಿ, ಎಲ್ಲರೂ ಇಲ್ಲೇ ಇರಲಿ. ತಾಯಿ ಭುವನೇಶ್ವರಿಯಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಕಲ್ಯಾಣ ಕರ್ನಾಟಕ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾ ಘಟಕ ಹಾಗೂ ಕಡೂರು ತಾಲೂಕು ಘಟಕದ ವತಿಯಿಂದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಉಭಯ ಪೂಜ್ಯರಲ್ಲಿಯೂ ಭಕ್ತಿಯ ಪ್ರಣಾಮಗಳು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಕಲ್ಯಾಣ ಕರ್ನಾಟಕ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ದುಮ್ಮೇನಹಳ್ಳಿ ಅಶೋಕ್ ಕುಮಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯರೇ, ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಎಲ್ಲ ಕನ್ನಡಾಭಿಮಾನಿಗಳೇ, ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಕನ್ನಡ ಬಾಂಧವರೇ, ಕಲ್ಲಿನಲ್ಲಿ ಕೆತ್ತಿದ್ದಾರೆ ಕನ್ನಡ ಮಾಸಿಲ್ಲ, ಮರದಲ್ಲಿ ಕೆತ್ತಿದ್ದಾರೆ ಕನ್ನಡ ಮಾಸಿಲ್ಲ, ಮರಳಿನಲ್ಲಿ ಬರೆದಿದ್ದಾರೆ ಕನ್ನಡ ಮಾಸಿಲ್ಲ, ನೀರಿನ ಒಳಗಿಟ್ಟು ಶಿಲೆಯ ಒಳಗೂ ಬರೆದಿದ್ದಾರೆ ಕನ್ನಡ ಮಾಸಿಲ್ಲ. ಆದರೆ ಕನ್ನಡವನ್ನು ಆಡುವ, ಕನ್ನಡವನ್ನೇ ಪ್ರಾಣವಾಗಿಸಿಕೊಂಡಿರುವ, ಕನ್ನಡವನ್ನೇ ನುಡಿಯುವ ಕನ್ನಡ ಜನಗಳಿಗೆ ಕನ್ನಡವೇ ಬೇಕಾಗಿಲ್ಲ. ಇದೊಂದು ದುರಂತ ಅಂತೇಳಿ ಇವತ್ತು
ದುಮ್ಮೇನಹಳ್ಳಿ ಅಶೋಕ್ರವರು ಕನ್ನಡ ರಾಜ್ಯೋತ್ಸವವನ್ನು ಕಲ್ಯಾಣ ಕರ್ನಾಟಕ ಎಂಬ ಹೆಸರಿನ ಮುಖಾಂತರ ಈ ಕನ್ನಡ ಯಾವಾಗಲೂ ಕಲ್ಯಾಣವನ್ನೇ ಬಯಸುತ್ತೆ ಅಂತೇಳಿ ಅಂತ ಹಲವು ಸಾಧನಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಪ್ರಶಸ್ತಿಯನ್ನು ಇಟ್ಕೊಂಡು ಒರಿಜಿನಲ್ ಸೀನಿಯರ್ ಕಲಾವಿದರುಗಳು ಏನಿದ್ರು ಅವರು ಕನ್ನಡಕ್ಕಾಗಿ, ಕನ್ನಡ ಮಣ್ಣಿಗಾಗಿ, ಕನ್ನಡ ನುಡಿಗಾಗಿ ತ್ಯಾಗ ಮಾಡಿ ಹೋಗಿರ್ತಕ್ಕಂಥವರನ್ನು ಮತ್ತೆ ಮರಳು ಕಳಿಸ್ಲಿಕ್ಕೋಸ್ಕರ ಜೂನಿಯರ್ ಕನ್ನಡ ಅಭಿಮಾನಿಗಳನ್ನು ತಯಾರು ಮಾಡಿ ಅವರು ತಯಾರುಗೊಂಡಿರ್ತಕ್ಕಂಥವರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ಅಂತ ಆರೋಗ್ಯಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರಂಗದಲ್ಲಿಯೂ ಕನ್ನಡ ಇದೆ ಎಂಬುವ ಒಂದು ವ್ಯಕ್ತಿತ್ವವನ್ನು ಇಟ್ಕೊಂಡು ಇಷ್ಟು ದೊಡ್ಡ ಪತ್ರಿಕೆಯನ್ನು ಅವರು ಪ್ರಿಂಟ್ ಮಾಡಿಸಿದ್ದಾರೆ. ಆ್ಯಕ್ಚುಲಿ ಇದೊಂದು 3 ದಿವಸ ಮಾಡುವ ಕಾರ್ಯಕ್ರಮ. ಇದು 3 ಗಂಟೆಯಲ್ಲಿ ಮುಗಿಸ್ಬೇಕು ಅಂದರೆ ಯಾರ ಕೈಗಾಗುತ್ತೆ ಹೇಳ್ರಿ? 3 ದಿವಸ ಬೇಕು ಈ ಕಾರ್ಯಕ್ರಮ ಮಾಡಲಿಕ್ಕೆ. 3 ಗಂಟೆ ಸಾಕಾಗೋದಿಲ್ಲ. 300 ಜನ, ಇನ್ನೇನೋ ಒಂದು 10 ಜನ ಕಡಿಮೆ, 300 ಜನ ಇದ್ದಾರೆ. ಇದು ಪತ್ರಿಕೆಯನ್ನು ಫೋಟೋ ಹಾಕಿಸ್ಲಿಕ್ಕೆ ಮತ್ತು ಹೆಸರು ಹಾಕ್ಲಿಕ್ಕೆ ಅವಯ್ಯ ಎಷ್ಟು ಕಷ್ಟಪಟ್ಟಿರಬೇಕು ಅಂತ ಅವರನ್ನ ತಾಳ್ಮೆಯಿಂದ ನಾವೇ ಕೇಳಬೇಕು. ಫಸ್ಟ್ ಆಫ್ ಆಲ್ ಈ ಕೆಲಸಗಳನ್ನೇ ಮಾಡೋದು ಹುಡುಗಾಟದ ಕೆಲಸ ಅಲ್ಲ. ಆ ದೃಷ್ಟಿಯಿಂದ ಕನ್ನಡ ಉಳಿಬೇಕು ಅಂತಂದರೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಲ್ಲಬೇಕಾಗುತ್ತೆ. ಆಗಲೇ ಸ್ವಾಮೀಜಿ ಮಾತಾಡಿರು, ಎಂಥರಿಗೆ ಇದು ಕನ್ನಡ ರಾಜ್ಯೋತ್ಸವ ಆಗ್ತಾ ಇದೆ ಅಂತ ದೇವರ ಜನಕ್ಕೆ ನಾವು ಹೇಳ್ತಾ ಇದ್ದು. ಕಿವಿ ಕೇಳದವರಿಗೆ, ಕಣ್ಣು ಕಾಣದವರಿಗೆ, ಕೂರ್ಲಿಕ್ಕೆ ವಯಸ್ಸಾಗಿರೋರಿಗೆ, BP ಶುಗರ್ ಇರೋರಿಗೆ, ಬೇಡದ ಒಲ್ಲದ ಮನಸ್ಸಿನಿಂದ ಮನೆಯಲ್ಲಿ ಸಮಯ ಕಳೆಯದೇ ಇರತಕ್ಕಂಥವ್ರು ಈ ಕನ್ನಡ ರಾಜ್ಯೋತ್ಸವ ಇಲ್ಲಿ ಮಾಡ್ತಾ ಇದೀವಿ ನಾವು ಅಂತೇಳಿ. ಕನ್ನಡವನ್ನು ಉಳಿಸುವ, ಕನ್ನಡವನ್ನು ಬೆಳೆಸುವ, ಕನ್ನಡವನ್ನು ಕಾಪಾಡುವ, ಕನ್ನಡಕ್ಕೆ ಕೈ ಜೋಡಿಸುವ ಕೈಗಳು, ಕಣ್ಗಳು, ಕಾಳುಗಳು ಎಲ್ಲೆಲ್ಲ ಸಮಯ ವ್ಯರ್ಥ ಮಾಡ್ತಾ ಇದ್ದಾವೆ. ಬೇಡಲಿಲ್ಲ ಜಾಗದಲ್ಲಿ ಬೇಡಲಿದ್ದ ಕೆಲಸ ಮಾಡ್ಕೊಂಡು ಅಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ. ಹೀಗಾದರೆ ಕನ್ನಡ ಉಳಿಯುತ್ತಾ? ನಿಜವಾಗಲೂ ಕನ್ನಡ ಉಳಿಯುತ್ತೆ ಮತ್ತು ಬೆಳೆಯುತ್ತೆ. ಯಾಕೆ ಅಂತಂದರೆ ನೀವು ಸೇರ್ತಕ್ಕಂಥವ್ರು, ನಾವಿಲ್ಲಿ ಸೇರ್ತಕ್ಕಂಥ ಗಟ್ಟಿ ಬೀಜಗಳು. ಒದ್ದಾಡೋ, ಗುದ್ದಾಡೋ, ಬೈದಾಡೋ, ಜಗಳ ಆಡೋ ಕನ್ನಡವನ್ನು ಉಳಿಸ್ಬೇಕು ಅಂತೇಳಿ ನಾವೆಲ್ಲರೂ ಸೇರಿ ಇಲ್ಲಿ ಉಳಿಸ್ತಾ ಇದ್ದೀವಿ. ಇವತ್ತು ಪುಸ್ತಕ ಬಿಡುಗಡೆ ಆಯಿತು. ಅದರಲ್ಲಿ ಒಂದೊಂದು ವಿಚಾರನೂ ಸತ ಉತ್ತಮವಾಗಿರ್ತಕ್ಕಂಥ ವಿಚಾರಗಳು. TNY ಸಿಂಪಲ್ಲಾಗೆ ನೋಡ್ರಿ, TN ಯೋಗೀಶ್ ಅನ್ನೋ ಇರೋದನ್ನು TNY ಅಂತ ಹೆಸರಿಟ್ಬಿಟ್ರು. ಅತ್ಲಾಗೆ ಇನ್ನೆಲ್ಲ ಅಕ್ಷರನೂ ತಿಂದಾಕ್ಬಿಡೋದು ನಾವು. ಹೆಸರುಗಳು ಪೂರ್ಣ ಇರಲಿ, ಅದರಲ್ಲಿ ಹೂರ್ಣ ಇರುತ್ತೆ. ತಟ್ಟಿದರೆ ಒಳ್ಳೆ ಹೋಳಿಗೆ ಆಗುತ್ತೆ, ಬಾಯಿಗೆ ರುಚಿ ಆಗುತ್ತೆ, ಹಬ್ಬನೂ ಆದಂಗೆ ಆಗುತ್ತೆ. ಅದನ್ನು ಬಿಟ್ಟು ನಾವು ಬರೀ ಮೈದಾ ಹಿಟ್ಟು ತಿಂದುಬಿಡ್ತೀವಿ, ಹೂರ್ಣ ಬಿಟ್ಟೇ ಬಿಡ್ತೀವಿ. ಈಗ ಹಂಗೆ ಆಗಿರೋದು. ಈಗ ನೋಟಕ್ಕೆ ಕನ್ನಡ, ಮಾಟಕ್ಕೆ ಕನ್ನಡ, ಟಿವಿಗೆ ಕನ್ನಡ, ಕ್ಯಾಮ್ರಾಕ್ಕೆ ಕನ್ನಡ, ಮೊಬೈಲಿಗೆ ಕನ್ನಡ, ಸ್ಟೇಟಸ್ಸಿಗೆ ಕನ್ನಡ ಆಚರಣೆ ಮಾಡಿದ್ರೆ ಏನಕ್ಕೆ ಬರುತ್ತೆ? ಈಗ ಈ ಕನ್ನಡವನ್ನು ಆಚರಣೆ ಮಾಡ್ಲಿಕ್ಕೆ ನಾವು ಹೇಗಾಗಬೇಕು ಅಂದರೆ ಸ್ವೀಟ್ ಆಗಬಾರ್ದು, ಸಾಲ್ಟ್ ಆಗಬೇಕು. ಸ್ವೀಟು ಅಯ್ಯೋ ಶುಗರ್ ಇದೆ ಮುಟ್ಟಲ್ಲ ಅಂತಾರೆ. ಸಾಲ್ಟ್ ಆಗಬೇಕು ಅಲ್ವಾ? ಸಾಲ್ಟ್ ಆದರೆ ಅದಿಲ್ಲದೆ ಹೋದರೆ ಯಾವ ಅಡುಗೆನೂ ಮಾಡೋಕ್ಕೆ ಬರೋದಿಲ್ಲ, ಯಾವುದು ರುಚಿ ಬರೋದಿಲ್ಲ. ಸ್ವಲ್ಪ BP ಇದ್ದರೂ ಸ್ವಲ್ಪ ಉಪ್ಪು ತಿನ್ನಲೇಬೇಕಾಗತ್ತೆ. ಆ ದೃಷ್ಟಿಯಿಂದ ಸ್ವೀಟ್ ಕನ್ನಡ ಆಗಬಾರ್ದು, ನಾವು ಸಾಲ್ಟ್ ಕನ್ನಡ ಆಗಬೇಕು. ಅದಿಲ್ಲದೆ ಹೋದರೆ ನಾವು ಏನೂ ಸೇವನೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ. ಆ ದೃಷ್ಟಿಯಿಂದ ಇವತ್ತು ಕನ್ನಡ ನೋಡ್ರಿ, ಆ ಯುವಕರಿಗೆ ಅವಕ್ಕೆ ಕ್ರಿಕೆಟ್ ಹುಚ್ಚು, ಹೊರದೇಶದ ಕ್ರಿಕೆಟ್ ಹುಚ್ಚು ಅವಕ್ಕೆ ತಲೆಕೆಟ್ಟಿತ್ತು ಅವಕ್ಕೆಲ್ಲವ. ಇಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. 7-8 ಪ್ರಶಸ್ತಿಗಳು ಬಂದಿದ್ದಾವೆ. ಪತ್ರಿಕೆ ರಂಗದಲ್ಲಿ ಸಾಧನೆ ಮಾಡಿದ್ದಾರೆ, ಪುಸ್ತಕಗಳಲ್ಲಿ ಬರೆದು ಸಾಧನೆ ಮಾಡಿದ್ದಾರೆ. ಅವರು ಪುಸ್ತಕ ಬಿಡುಗಡೆ ಮಾಡ್ತಿದ್ದಾರೆ. ಅದನ್ನು ನೋಡೋಣ ಕೇಳೋಣ ಅಂತಲೇ ತಲೆಕೆಟ್ಟು ಕ್ರಿಕೆಟ್ ಆಡ್ತದವ ಅವು. ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಯಾವುದಾದ್ರೂ ಏನಾರ ಕಾರ್ಯಕ್ರಮ ಮಾಡಲಿಕ್ಕೆ ದೊಣ್ಣನಾಯಕನ ಅಪ್ಪಣೆ ತಾಬೇಕು. ನಾವಿಲ್ಲಿ ನಮ್ಮದೇ ರಾಜ್ಯದಲ್ಲಿ ನಮ್ಮದೇ ಭಾಷೆಯ ನಮ್ಮದೇ ಉತ್ಸವಗಳನ್ನು ನಾವು ಮಾಡಬೇಕೆ, ದೊಣ್ಣನಾಯಕನ ನಾಯಕನ ಅಪ್ಪಣೆ ತಾಬೇಕು ನಾವು. ಇದಕ್ಕೆ ಕಾರಣ ಏನು ಅಂತಂದರೆ ಸಂಘಟನೆಯಲ್ಲಿ ಸಂಘರ್ಷ ಇರೋದಕ್ಕೆ.
ಸಂಘಟನೆಯಲ್ಲಿ ಸಂಘರ್ಷ ಇರೋದು. ರಂಗನ ಮಾತು ಯಾಕೆ ನಿಂಗೆ ಕೇಳಬೇಕು, ನಿಂಗನ ಮಾತು ಯಾಕೆ ಮಂಗ್ ಕೇಳಬೇಕು ಅಂತೇಳಿ ಅಂತ ಯಾರಾದರೂ ಒಬ್ಬರು ನಾಯಕರಿಲ್ಲದೆ ಹೋದರೆ ಈ ವ್ಯವಸ್ಥೆಗೆ ಗೌರವ ಆದರೂ ಬರೋದು ಹೇಗೆ, ತೂಕ ಆದರೂ ಬರೋದು ಹೇಗೆ, ಅದಕ್ಕೆ ಬೆಲೆ ಆದರೂ ಬರೋದು ಹೇಗೆ, ಸಂಘಟನೆ ಆದರೂ ಬರೋದು ಹೇಗೆ? ಆ ದೃಷ್ಟಿಯಿಂದ ನಮ್ಮದೇ ಕನ್ನಡವನ್ನು ನಾವು ಸಂಕಷ್ಟದಿಂದ ಆಚರಣೆ ಮಾಡುವಂಥ ಒಂದು ದುಸ್ಥಿತಿ ನಿಜವಾಗಲೂ ಇದು ಶೋಚನೀಯ ಅಂತೇಳಿ ಅಂತ. ಇಷ್ಟೆಲ್ಲ ಕನ್ನಡಿಗರಿದ್ದಾರೆ ಇಲ್ಲೆಲ್ಲವ ಅಲ್ವಾ? ಆ ದೃಷ್ಟಿಯಿಂದ ಈ ಕನ್ನಡ ಉಳಿಬೇಕು ಬೆಳಿಬೇಕು ಅಂತಂದರೆ ನಾವೆಲ್ಲರೂ ಸಾಥ್ ಕೊಡಬೇಕಾಗಿದೆ. ತೋರಿಕೆಯ ಕನ್ನಡದ ಸಂಘಟನೆಗಳಾಗಬಾರ್ದು, ತೋರಿಕೆಯ ಚಿತ್ರಕಲೆಗಳಾಗಬಾರ್ದು. ಆ ದೃಷ್ಟಿಯಿಂದ ಇವತ್ತು ಪುಸ್ತಕಗಳನ್ನು ನೀವು ಯಾರು ಓದ್ತಾ ಇಲ್ಲ, ಅವರು ಲಾಯರ್ ಆಗಿದ್ದಾರೆ, ಸಂಸಾರ ಇದೆ, ಎಲ್ಲವನ್ನೂ ಬಿಟ್ಟು ಅದರ ಜೊತೆಯಲ್ಲಿ ಪುಸ್ತಕಗಳನ್ನು ಕೊಡಬೇಕು, ಒಳ್ಳೆ ವಿಚಾರಗಳನ್ನು ತರಬೇಕು ಅಂತೇಳಿ ಇನ್ನು ಯುವಕ ಅವರು TN ಯೋಗೀಶ್ ಪೂರ್ಣ ಹೆಸರುಗಳನ್ನು ಹೇಳೋದು ಕಲ್ತ್ಕೊಳ್ರಿ ಎಲ್ಲ ತಕ್ಕುವ. ಆ ದೃಷ್ಟಿಯಿಂದ ಪುಸ್ತಕವನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು ಶೋಚನೀಯವಾಗಿದೆ. ಈ ಪತ್ರಿಕೆಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ, ಎಷ್ಟು ಮುದ್ದಾಗಿದೆ. ಇದನ್ನು ಎಲ್ಲೂ ತೆಗೆದಿಡೋಕ್ಕೆ ಮನಸ್ಸು ಬರೋದಿಲ್ಲ. ಶೋಕೇಶಲ್ಲಿ ಇಟ್ಟಿದ್ದು ದಿವಸ ಇದು ನೋಡಿರೋ ಕನ್ನಡ ನೆನಪಾಗುತ್ತೇನಪ್ಪ. ಹಾಂ, ಕನ್ನಡ ಭಾಷೆಯನ್ನು ನಾವು ಸ್ವತಃ ಹಾಳು ಮಾಡ್ತಾ ಇದ್ದೀವಿ. ತೆಲುಗು ಬಂದ್ಬಿಡುತ್ತೆ ಅಂತ ಅವನಂತೆ ತೆಲುಗು ಇವರೇ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಏಮ್ರ ಏನು ಚಪ್ರ ಅಂತೇಳಿ ಅಂತ. ಹಾಂ, ಇವರು ತೆಪ್ರುಗಳು ಫಸ್ಟು ಅವನ ಹತ್ರ ಚಪ್ರ ಅಂತ ಹೇಳಾರು. ಏಮಂಡಿ ಏಮ್ ಚಪ್ಪಂಡಿ ಅಂತೇಳಿ ಇವರೇ ಹೊಲ್ಟ್ಬಿಡ್ತಾರೆ. ಅವನಿಗೆ ಕನ್ನಡ ಮಾತಾಡಬೇಕು ಅಂತ ಅಭಿಮಾನ ಇರುತ್ತೆ, ನಮ್ಮವೇ ಮುಟ್ಟಾಡ್ರೆ ನಮ್ಮ ಕನ್ನಡನೇ ಹಾಳು ಮಾಡ್ತಾವೆ ಫಸ್ಟ್ ಆಫ್ ಆಲ್. ಆ ದೃಷ್ಟಿಯಿಂದ ವಿಸಿಟಿಂಗ್ ಕಾರ್ಡ್ ಕೊಡ್ಬೇಕಾದ್ರೆ ಕೈಯಲ್ಲಿ ಪೆನ್ ಇರಲಿ, ಜೋಬಲ್ಲಿ ಹಾಳೆ ಇರಲಿ, ನಿಮ್ಮ ಅಡ್ರೆಸ್ಸನ್ನು ಕನ್ನಡದಲ್ಲಿ ವಿಳಾಸವನ್ನು ಬರೆದು ಕೊಡ್ರಿ ಅಂತೇಳಿ ಬೋರ್ಡಕ್ಕೆ ಕೂತು ಬಿಡ್ತಾರೆ. ನಾನು ರಂಗ ಕನ್ನಡದ ಸಂಘ ಅಂತೇಳಿ ಅದನ್ನು ಹೇಳ್ರಿ, ಬರ್ಕೊಡ್ರಿ, ಕೈಯಲ್ಲಿ ಬರ್ಕೊಡ್ರಿ. ಅಡ್ರೆಸ್ಗಳನ್ನು ವಿಳಾಸಗಳನ್ನು ಬರೆಯೋದನ್ನು ಕಲ್ತ್ಕೊಳ್ರಿ. ಆಕಾಶವಾಣಿ ಇದೆಯಲ್ಲ, ಆಕಾಶವಾಣಿ ರೇಡಿಯೋನ ಮನೆಯಲ್ಲಿ ತಂದಿಟ್ಕೊಳ್ರಿ, ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆ ದೇವ್ನಂತ ಟಿವಿನ 10 ಲಕ್ಷ 2 ಲಕ್ಷ 50 ಸಾವಿರ ಕೊಟ್ಟು ಬಂದು ಆ ಭೂತದ ಜೊತೆಯಲ್ಲಿ ನೀವು ಪೆಡಂಭೂತಗಳಾಗ್ಬಿಟ್ಟಿದ್ದೀರ. ಅಡ್ವರ್ಟೈಸ್ ತೋರಿಸ್ತಾರೆ ಮಕ್ಕಳನ್ನ ಹಾಳು ಮಾಡಲಿಕ್ಕೆ, ಮನೆ ಹೆಂಗಸರು ಗಂಡಸರನ್ನ ಹಾಳು ಮಾಡೋಕ್ಕೆ. ಉದಾಹರಣೆಗೆ ಹೇಳ್ತೀನಿ, ಒಂದು ಸ್ಕೂಟಿ 20 ಅಡಿ ಗುಡ್ಡ ಹತ್ತುತ್ತೇನ್ರಿ ಲಗೇಜ್ ಏರಿಸ್ಕೊಂಡು, ನಾಚಿಕೆ ಅಲ್ಲ ಮುಟ್ಟಾಳ್ರಿಗೆ ಆ ಅಡ್ವರ್ಟೈಸ್ ತೋರ್ಸೋಕ್ಕೆ. ಒಲ್ಲ ಅಲ್ಲಿ ಹೋಗುತ್ತಲ್ಲ ಅಂತ ಇವು ತಂದು ಗಂಡ ಹೇಳ್ತೀವಿ ರೋಡ ಬಿದ್ದಿರ್ತವೆ ಇವೆರಡು. ಅಲ್ಲ ನಾಲೆಡ್ಜ್ ಇಲ್ವ ನಿಮಗೆ? ಅಡ್ವರ್ಟೈಸ್ ತೋರಿಸಿ ನಿಮ್ಮ ಮನೆಯಲ್ಲೆಲ್ಲ ಹಾಳು ಮಾಡಿದ್ದಾರೆ. ಕನ್ನಡ ಸಂಘದ ಸಂಘಟನೆಗಳು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಕ್ಸ್ಟ್ರಾ ಬರ್ತಾರೆ ಅಂತ 300 ಚೇರ್ ಅಲ್ಲಿದ್ದಾವೆ, ಆ ಚೇರಿಗೆ ಜನಿಲ್ಲ ಇಲ್ಲಿ. ಅಡ್ವರ್ಟೈಸಲ್ಲಿ ಏನು ಅಡ್ವರ್ಟೈಸ್ ತೋರಿಸ್ತಾರಲ್ಲ ಅವು ಒಂದಾರ ಉಪಯೋಗ ಬಂದಿದ್ದಾವು ನಿಜವಾಗ್ಲೂ ಹೇಳ್ರಿ ನೋಡೋಣ ನೀವು. ಪಾಪ ಎಷ್ಟು ಕಷ್ಟಪಟ್ಟಿದ್ದಾರೆ ಇವ್ರನ್ನೆಲ್ಲ ಗುಡ್ಡೆ ಹಾಕ್ಲಿಕ್ಕೆ. ಅಂಬರೀಷ್ ಹಂಗಿದ್ರು ಅದೇ ಥರ ಆ್ಯಕ್ಟಿಂಗ್ ಮಾಡೋ ಜೂನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಅವನಿಗೆ ಕೆಲಸ ಇಲ್ಲ ಕಾಣಲ್ಲ, ಎಲ್ಲ ಬಟ್ ಬಿದ್ದವೇನೋ ಆಕೆ ನಮ್ಮವೇ ನಮ್ಮ ಕನ್ನಡವನ್ನೇ ಕಾಲು ಕಸವಾಗಿ ಮಾಡಿದಾಗ ಪರರು ಬಿಡ್ತಾರ ನಮ್ಮನ್ನು? ಪರಪರ ಅಂತ ಹರ್ಕೊಂಡು ತಿಂತಾರೆ ನಿಮ್ಮನ್ನೆಲ್ಲ. ಎಚ್ಚರ ಇರಲಿ ನಿಮಗೆ, ಹುಚ್ಚರಾಗಿದ್ದೀರಾ. ಉಚ್ಚಸ್ಥರ ಸ್ಥಾನ ಸಂಘಗಳನ್ನು ಮಾಡದೆ ನೀವು. ಆ ದೃಷ್ಟಿಯಿಂದ ನಾವಿಲ್ಲಿ ಯಾಕೆ ಕೂತಿದ್ದೀವಿ ಅಂತಂದರೆ, ನನಗೂ ಬೇರೆ ಕಾರ್ಯಕ್ರಮಗಳಿದ್ದು, ಸ್ವಾಮೀಜಿಗಳಿಗೂ ಬೇರೆ ಕಾರ್ಯಕ್ರಮಗಳಿದ್ದು, ಎಲ್ಲರಿಗೂ ಕಾರ್ಯಕ್ರಮಗಳು ನಮ್ಮವೇ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವೆ, ನಿಮ್ಮವೇ ಆಗಿರ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವೆ. ನಾವು ನಮ್ಮ ಭಾಷೆಗೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ತಾಳ್ಮೆಯಿಂದ ಕೂರದೆ ಹೋದರೆ ಮತ್ತೆ ಯಾವ ಕಾರ್ಯಕ್ರಮಕ್ಕೆ ಕೂರ್ತೀರ ನೀವು? ಎಲ್ಲ ಕುತ್ಕೊಂಡು ಕ್ಲಬ್ಬಲ್ಲಿ ಇಸ್ಪಿಟ್ ಆಡ್ಕೊಂಡು ಕೂತಾರೆ, ಅದಕ್ಕೆ ಟೈಮ್ ಇರುತ್ತೆ ಅವರಿಗೆ. ಬಾರಲ್ಲಿ ಕುತ್ಕೊಳಕ್ಕೆ ಟೈಮ್ ಇರುತ್ತೆ, ಬೇಳಿಲ್ ಜಾಗದಲ್ಲಿ ಕುತ್ಕೊಳಕ್ಕೆ ಟೈಮ್ ಇರುತ್ತೆ. ಇಂಥ ಜಾಗದಾಗ ಬಂದು ಕುತ್ಕೊಳಕ್ಕೆ ಮಾತ್ರ ಟೈಮ್ ಇರೋದಿಲ್ಲ. ನೋಡಪ್ಪ ಸ್ವಾಮಿ ತಲೆಕೆಟ್ಟು ಮಾತಾಡೋದು ಕೊನೆ ಬೆನ್ನಿಂದ ಬೈಕ್ಯಾಂಗೆ ಕುತ್ಕೊಂತಾರೆ. ಇಂಥ ಹುಚ್ಚರ ಜೊತೆಯಲ್ಲಿ ನಾವು ಕನ್ನಡ ಉಳಿಸೋಕ್ಕಾಗುತ್ತಾ? ಕನ್ನಡ ಬೆಳೆಸೋಕ್ಕಾಗುತ್ತಾ? ಆ ದೃಷ್ಟಿಯಿಂದ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಕನ್ನಡ ರಾರಾಜಿಸ್ತಿದೆ. ಅದಕ್ಕೆ ಕವಿಗಳೆಲ್ಲರೂ ಕರ್ನಾಟಕದಲ್ಲೇ ಹುಟ್ಟುತ್ತಾ ಇದ್ದಾರೆ. ಎಲ್ಲ ರಾಜ್ಯಕ್ಕಿಂತ ಜಾಸ್ತಿ ಪ್ರಶಸ್ತಿಗಳನ್ನು ಇಲ್ಲೇ ತಗೊಂಡಿದ್ದಾರೆ. ಮನೆ ಮನೆಯಲ್ಲೂ ಕವಿಗಳಿದ್ದಾರೆ, ಆದರೆ ಅವರನ್ನು ಕಪಿಗಳಂತೆ ನಾವು ನೋಡುತ್ತಿದ್ದಾವೆ. ಯಾಕೆ ಹೇಳ್ರಿ? ನಮ್ಮ ಮನಸ್ಸು ಕಪಿ ಥರ ಇದೆಯಲ್ಲ, ಅದಕ್ಕೆ ಕವಿಗಳನ್ನೆಲ್ಲ ಕಪಿಗಳನ್ನಾಗಿ ನೋಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಕಲ್ಲಿನಲ್ಲಿ ಕೆತ್ತಿದ ಕನ್ನಡ, ಮಣ್ಣಿನಲ್ಲಿ ಬರೆದ ಕನ್ನಡ, ಮರಳಿನಲ್ಲೂ ಬರೆದ್ರೂ ಉಳಿಸೋದಿಲ್ಲ, ನೀರಲ್ಲೂ ಬರೆದ್ರೂ ಉಳಿಸಲ್ಲ. ಖಂಡಿತವಾಗ್ಲೂ ನೀವು ಮನಸ್ಸಿಟ್ಟು ನೀರಲ್ಲಿ ಬರೀರಿ, ಆ ಕನ್ನಡ ಶಬ್ದ ಸ್ವಲ್ಪ ಹೊತ್ತಾದರೂ ಇದ್ದು ಆಮೇಲೆ ಅಳಿಯುತ್ತೆ. ಅದೇ ಬೇರೆ ಭಾಷೆನಲ್ಲಿ ಬರೀರಿ, ಆ ಕ್ಷಣದಲ್ಲೇ ಮಾಯವಾಗುತ್ತೆ. ಅಂಥ ಶಕ್ತಿ ಕನ್ನಡಕ್ಕಿದೆ.
ಸಂಸ್ಕೃತದಿಂದ ಹುಟ್ಟಿರ್ತಕ್ಕಂಥ ಮೂಲ ತಾಯಿ ಬೇರು ಸಂಸ್ಕೃತ. ನಾವೆಲ್ಲರೂ 99% ಸಂಸ್ಕೃತವನ್ನು ಬಳಸ್ತೀವಿ ನಾವು. ಅದರ ಜೊತೆಯಲ್ಲಿ ಕನ್ನಡವನ್ನು ಉಳಿಸ್ಬೇಕು, ನಿತ್ಯ ಕನ್ನಡವಾಗಬೇಕು. ಏನು ಹೇಳ್ರಿ, ನವಂಬರ್ ತಿಂಗಳಲ್ಲಿ ಬಂದಾಗ ಮಾತ್ರ ಕನ್ನಡ ಆಗಬಾರ್ದು, ನಿತ್ಯ ಕನ್ನಡ. ಮನೆಯಲ್ಲಿ ಫಸ್ಟು ಕನ್ನಡ ಮಾತಾಡ್ರಿ. ಎಲ್ಲ ಕನ್ನಡ ಸ್ಕೂಲ್ಗಳನ್ನು ಬಾಗ್ಲಾಗ 35,000 40,000 ಆ ಕನ್ನಡ ಸಚಿವರದಾರೆ ಪುಣ್ಯಾತ್ಮ, ಒಂದು ದೊಡ್ಡ ಕಟೌಟ್ ಹಾಕಬೇಕು. ಕನ್ನಡನೇ ಮಾತಾಡಕ್ಕೆ ಬರಲ್ಲ, ಅವರು ಸಚಿವರು ನಮಗೆ ಬೇಕು. ಕನ್ನಡನೇ ಮಾತಾಡಕ್ಕೆ ಬರಲ್ಲ, ಅವರು ಸಚಿವರು, ನಮ್ಮ ಸಚಿವರು ಅವರು ಎಲ್ಲ. ಒಂದು ವಾರ ನೀವು ಕಾನ್ವೆಂಟು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಪರ್ಮಿಷನ್ ಕೇಳ್ರಿ, ಒಂದು ವಾರದಲ್ಲಿ ಎಲ್ಲ ಸಚಿವರು ಸೈನ್ ಹಾಕಿ ಕೊಟ್ಬಿಡ್ತಾರೆ. ಅದಕ್ಕೆ ಸೂಟ್ ಕೇಸ್ ಆಮೇಲೆ ಕಳಿಸು, ಫಸ್ಟು ಸ್ಕೂಲ್ ತೆಗಿ ಅಂತ. ಅದೇ ಕನ್ನಡ ಶಾಲೆನ ನಾವು ತೆಗಿಯಕ್ಕೆ ಹೋದಾಗ ಪಕ್ಕದಾಗಿದ್ದ ನಮ್ಮವೇ ಸೈನ್ ಹಾಕಲ್ಲ, ಬೆಳಕಣಲ್ಲ, ಇಲ್ಲಿ ಕನ್ನಡ ಸ್ಕೂಲು ಅಂತ ಹೇಳ್ತವೆ. ಇಂಥವ್ರ ಜೊತೆಗೆ ನಾವು ಕನ್ನಡ ಉಳಿಸೋಕ್ಕಾಗುತ್ತೋ ಬೆಳೆಸೋಕ್ಕಾಗುತ್ತೋ? ಆ ದೃಷ್ಟಿಯಿಂದ ಕನ್ನಡ ಶಾಲೆಗಳನ್ನು ಮುಚ್ಚಕ್ಕೆ ಹೊರಟಿದ್ದಾರೆ. ಅದಕ್ಕೆ ಯಾರು ಅವಕಾಶ ಕೊಡಬೇಡ್ರಿ. ಕನ್ನಡ ಶಾಲೆಗಳನ್ನು ಇರಲಿ. ಎಲ್ಲ ಕನ್ನಡ ಗೌರ್ಮೆಂಟ್ ಬಿಲ್ಲಿಗೆ ಮಾತ್ರ ಮಾಸ್ಟರ್ಗಳಿದ್ದಾರೆ. ಅವ್ರ ಮಕ್ಕಳೇ ಅರ್ಧ ಹೋಗಲಿ ಕಾನ್ವೆಂಟ್ ಆಗಿದ್ದಾರೆ. ಅಲ್ಲಿ ಎಲ್ಲ DC AC ತಾಲೂಕು ಆಫೀಸರ್ಗಳು, ಲಾಯರ್ಗಳು, ಲೆಕ್ಚರ್ಗಳು ಇವರವೆಲ್ಲ ಹೈಯರ್ ಆಫೀಸರ್ ಓದ್ತದವೆ. ಪಾಪ ಬಡವ್ರ ಮಕ್ಕಳು ಮಾತ್ರ ಕನ್ನಡ ಶಾಲೆಯಲ್ಲಿ ಓದಬೇಕು. ಈ ಮನೆಯಾಳ ಕೆಲಸ ಫಸ್ಟ್ ಬಿಡಬೇಕು, ಇವರು ಅಲ್ಲೇ ಸೇರಿಸ್ಬೇಕು. ಏನು ಹೇಳ್ರಿ, ಇವರು ಸರ್ಕಾರಿ ಸ್ಕೂಲಲ್ಲಿ ಓದಿರು ಮಾತ್ರ ಕೆಲಸ ಕೊಡ್ತೀವಿ ಅನ್ನೋ ರೂಲ್ಸ್ ತೆಗಿಬೇಕು. ಯಾವನ್ ಬಂತಾನೆ ಅಂಥ ರಾಜಕಾರಣಿ ಬರೋದಿಲ್ಲ. ದುರ್ಬಿನ್ ದುಡ್ಕಿ ಹಾಕಿದ್ರು ಸಿಗಲ್ಲ ಈಗ ರಾಜಕಾರಣಿಗಳು. ಆ ದೃಷ್ಟಿಯಿಂದ ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು, ಕನ್ನಡವನ್ನು ನಾವು ಮಾತಾಡಬೇಕು. ಆ ದೃಷ್ಟಿಯಿಂದ ಇವತ್ತಿಷ್ಟೆಲ್ಲ ಕಷ್ಟಪಟ್ಟು ಎಲ್ಲರೂ ಸೇರಿ ನಾವು ಕನ್ನಡವನ್ನು ಉಳಿಸ್ಬೇಕು ಅಂತ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಎಷ್ಟು ಜನ ಬಂದಿದ್ದೀರ ನೋಡ್ರಿ ಯೂತ್ಸ್ ಇಲ್ಲಿ. ಯಾರಿಗೂ ಬೇಡವಾಗಿರೋರೇ ಬಂದಿರಲಿ. ಏನು ಹೇಳ್ರಿ, ಮನೆಗೆ ಬೇಜಾರಾಗಿ, ಊರಿಗೆ ಬೇಜಾರಾಗಿ, ಎಲ್ಲದಕ್ಕೂ ಬೇಜಾರಾಗಿ, ಇಲ್ಲರ ಬೇಜಾರ ಕಳ್ಕೊಳಕ್ಕೆ ಬಂದಿರಲ್ಲ. ನಿಮಗೆ 1000 ಸಲ್ಯೂಟ್ ಹೊಡೆದ್ರು ಸಾಕಾಗೋದಿಲ್ಲ. ಅದೆಲ್ಲ ನಿಮಗೆ ಗೊತ್ತಿಲ್ಲ. ನಿಮಗೆ ನೀವು ಬಂದಿರೋದನ್ನ ನೀವು ಬಂದಿರೋದಕ್ಕೆ ಉಳಿತಾ ಇರೋದು ಯಜಮಾನ್ರೆ, ನೀವು ಬಂದಿರೋದಕ್ಕೆ ಉಳಿತಾ ಇರೋದು. ಆ ದೃಷ್ಟಿಯಿಂದ ನೀವೆಲ್ಲರೂ ಬಂದಿರೋದಕ್ಕೆ ಉಳಿತಾ ಇರೋದು. ಆ ದೃಷ್ಟಿಯಿಂದ ನೀವೆಲ್ಲರೂ ಬಂದಿದ್ದೀರಾ. ಬರೋರು ಬರಬೇಕು ಪಾಪಣ, ಅದಕ್ಕೆ ಒಟ್ಟುರಿತಾ ಇದೆ. ಬರೋರು ಬರಬೇಕು, ಅದಕ್ಕೋಸ್ಕರ ಹೇಳ್ತಾ ಇರೋದು. ನೀವು ಬಂದಿರೋರಿಗೆ ಥ್ಯಾಂಕ್ಸು. ಅದಕ್ಕೆ ಎಷ್ಟು ಕೊಟ್ಟರು ತೀರ್ದು, ಏನು ಕೊಟ್ಟರು ತೀರ್ದು. ಆ ದೃಷ್ಟಿಯಿಂದ ಏನು ಕಷ್ಟಪಟ್ಟು ಇಲ್ಲಿವರೆಗೂ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ, ಮುಂದೆ ಮಾಡ್ಕೊಂಡು ಹೋಗಲಿ. ನಾವಾದರೂ ಸತ ಉಳಿಸೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪುಸ್ತಕ ತುಂಬ ಚೆನ್ನಾಗಿದೆ. TN ಯೋಗೀಶ್ ಅವರು ಬರೆದಿದ್ದಾರೆ. ಧ್ಯಾನದ ಬಗ್ಗೆ ತಿಳಿಸಿದ್ದಾರೆ, ಭಕ್ತಿಗೀತೆಗಳನ್ನು ಚೆನ್ನಾಗಿ ಆಡಿದ್ದಾರೆ. ನಿಮ್ಮೆಲ್ಲರಿಗೂ ಏನು ಕನ್ನಡ ತಾಯಿ ಭುವನೇಶ್ವರಿಯ ಮಂಗಳಾಶೀರ್ವಾದ ಸಿಗಲಿ ಅಂತೇಳಿ ನಮ್ಮ ಮಾತಿಗೆ ವಿರಾಮ ಕೊಡ್ತೀವಿ. ಶಿವಂಭಯ್ಯ. ಕನ್ನಡ ಭಾಷೆ ಬಗ್ಗೆ ಅತೀವವಾದ ಕಾಳಜಿಯಿಂದ ಮತ್ತು ಅಷ್ಟೇ ಅರ್ಥಪೂರ್ಣವಾಗಿ ಮಾತಾಡಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ವೇದಿಕೆ ವತಿಯಿಂದ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರ ಪರವಾಗಿ ಆತ್ಮೀಯವಾದ ವಂದನೆಗಳನ್ನು ಹೇಳ್ತೇನೆ ನಾನು. ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ, ಶ್ರೀಮದ್ ಶ್ರೀ ರಂಭಾಪುರಿ ಕಾಸಾ ಶಾಖಾಮಠ ಬಾಳೆಹೊನ್ನೂರಿವರಿಗೆ ವೇದಿಕೆ ವತಿಯಿಂದ ಗೌರವ ಸಮರ್ಪಣೆ ನಡೀತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಗೌರವ ಸಮರ್ಪಣೆಯನ್ನು ನಾವು ನೆರವೇರಿಸಿಕೊಡ್ಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ವೇದಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿ ಇವರಿಗೆ ಗೌರವ ಸಮರ್ಪಣೆ ನಡೀತಾ ಇದೆ. ಕಾರ್ಯಕ್ರಮದ ಮುಂದಿನ ಹೆಜ್ಜೆಗೆ ನಾವು ಹೋಗ್ತಾ ಇದ್ದೇವೆ. ಉಮಾ ಬಸವರಾಜ್ ಮತ್ತು ತಂಡದವರು ಶ್ರೀ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘ ವೇದಿಕೆಗೆ ಬರಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಹೆಜ್ಜೆ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘ ಇವರಿಂದ ಗಾಯನ ಕಾರ್ಯಕ್ರಮ. ದಯಮಾಡಿ ವೇದಿಕೆಗೆ ಬರಬೇಕು. ಉಮಾ ಬಸವರಾಜ್ ಮತ್ತು ತಂಡದವರು ವೇದಿಕೆಗೆ ಆಗಮಿಸಿದ್ದಾರೆ. ಶ್ರೀ ಪುಷ್ಪಗಿರಿ ಮಹಿಳಾ ಸ್ವಸಹಾಯ ಸಂಘ ಕಡೂರು. ಬಂದ್ರಲ್ಲ, ರೆಡಿನಾ? ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ. ನೀಡು ಶಿವ ನೀಡದಿರು ಶಿವ,
ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ. ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ. ನೀನೆತ್ತ ಕಾಯ, ನೀನಿತ್ತ ಕಾಯ ನಿನ ಕೈಲಿ ಮಾಯ, ನೀನಿತ್ತ ಕಾಯ ನಿನ ಕೈಲಿ ಮಾಯ. ಆಗೋದು ಹೋಗೋದು ನಾ ಕಾಣೆನೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು, ನಾನಂತೂ ನಿನ್ನನ್ನಲಾರೆ. ಸಾರಂಗ ಮನಕೆ, ಸಾರಂಗ ಮನಕೆ ನೂರಾರು ಬಯಕೆ, ಸಾರಂಗ ಮನಕೆ ನೂರಾರು ಬಯಕೆ. ಮುಂದಿಟ್ಟು ರಮಿಸೋದು ನಾ ಕಾಣೆನೆ, ನೀಡು ಶಿವ ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಧನ್ಯವಾದಗಳು. ಬೀರು ಯಾರು ಅರ್ಜೆಂಟ್ ಮಾಡ್ತಿದ್ದಾರೆ. ಯಾರು? ಬುದ್ಧಿಮನಿ ಶಿವಾಚಾರ್ಯ ಆಯ್ತು 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 ಅದಾಯ್ತು. ಇವರು ಭಗವತಿ ಬೇಡ, ಅದಿಲ್ಲ ಅವ್ರು ಬಂದಿಲ್ಲ, ಬಂದಿಲ್ಲ. ಅವ್ರು ಬಿಟ್ಟರೆ ನೇರ ಇಲ್ಲಿ ಅದೇ ನೋಡಿ ಕೇಳ್ಕೊಂಬನ್ನಿ. ನೆಕ್ಸ್ಟ್ ನಿಡುವಳ್ಳಿ ರೇವಣ್ಣವರಿಂದ ಒಂದು ಭಾವಗೀತೆ. ಈ ಒಂದು ಸುಸಂದರ್ಭದಲ್ಲಿ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ನಿಡುವಳ್ಳಿ ರೇವಣ್ಣವರು ಅವರೊಂದು ಭಾವಗೀತೆ. ಯಾರು? ಶ್ರೀ ಸುರೇಶ್ ಶ್ರೀನಿವಾಸರವರು ವಿಶೇಷ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜಿಲ್ಲಾ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರು ಇವರಿಂದ ಈ ಒಂದು ಸಂದರ್ಭದಲ್ಲಿ 2 ನುಡಿಗಳು ನಮಗಾಗಿ ಸನ್ಮಾನ್ಯ ಶ್ರೀ ಸುರೇಶ್ ಶ್ರೀನಿವಾಸ್ ನಮ್ಮ ಮುಂದೆ. ಕಲ್ಯಾಣ ಕರ್ನಾಟಕ ವೇದಿಕೆಯಲ್ಲಿ ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮ. ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಹೇಳ್ತೀನಿ ಒಂದೇ ನಿಮಿಷ. ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ತ್ರಿಮೂರ್ತಿ ಗುರುವರಿಯರು, ವೇದಿಕೆ ಮೇಲಿರುವಂಥ ಗಣ್ಯರು, ಅಭಿಮುಖದಲ್ಲಿರುವಂಥ ಅತಿ ಗಣ್ಯರು, ನನಗೆ ಸಿರಿಗೆರೆ ಗುರುಗಳು ಮತ್ತು ನಮ್ಮ ಬಾಳೆಹೊನ್ನೂರು ಅಜ್ಜಯ್ಯನವರು ಕಳೆದ ಒಂದು ಕಾರ್ಯಕ್ರಮದಲ್ಲಿದ್ದಾಗ ಅಲ್ಲಿ ಹೇಳಿದರು ನನಗೆ. ಬಾಳೆಹೊನ್ನೂರಲ್ಲಿ ಹೋದಾಗ ಆ ವೇದಿಕೆಯಲ್ಲಿದ್ದವರು ಎಲ್ಲರೂ ಹೆಸರು ಹೇಳ್ಕೊ ಕೂತ್ಕೊಂಡ್ರೆ ಆಗಲ್ಲ ಶ್ರೀನಿವಾಸ್ ಅಂತೇಳಿ. ಒಂದು ಮಾತಂತೂ ಸತ್ಯ, ಭಾಳ ಜನ ಮಾತಾಡಿದ್ದಾರೆ, ನಾನು ಮಾತನಾಡ್ಲಿಕ್ಕೆ ಹೋಗಲ್ಲ, ಭಾಳ ವಿಷಯಗಳು ಚರ್ಚೆ ಆಗಿದೆ. ಕನ್ನಡ ಬರ್ರಿ ನಮ್ಮ ಸಂಗಡ ಅಂಥೇಳಿ ಎಲ್ಲರೂ ಹೇಳುವಂಥ ಒಂದು ಅದ್ಭುತವಾದಂಥ ಮಾತಿದು. ಆದರೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಸೊರಗ್ತಾ ಇದೆ, ಕನ್ನಡ ಅವನತಿಯನ್ನು ಹೊಂದ್ತಾ ಇದೆ. ಖಂಡಿತ ಇಲ್ಲ, ಕನ್ನಡ ಪಾಪಣ್ಣವರೇ ಅವನತಿ ಹೊಂದಕ್ಕೆ ಸಾಧ್ಯನೇ ಇಲ್ಲ. ಕನ್ನಡ ಯಾವತ್ತೂ ಕೂಡ ಉನ್ನತಿಗೆ ಹೋಗುತ್ತೆ. ನಮ್ಮ ಗುರುಗಳು ಹೇಳ್ತಾ ಇದ್ರು ಒಂದು ಮಾತನ್ನು ನಾನು ಹಾಗೆ ಕೇಳಿಸ್ಕೊಂಡೆ. ನೋಡಿ, ನಮ್ಮ ಮಾತೃಭಾಷೆ ಇದೆಯಲ್ಲ, ಅದು ಯಾವುದೇ ಇರಲಿ, ತೆಲುಗಿರಲಿ, ತಮಿಳಿರಲಿ, ಮಲಯಾಳಿ ಇರಲಿ, ಉರ್ದು ಇರಲಿ, ಹಿಂದಿ ಇರಲಿ, ಆದರೆ ಆ ಭಾಷೆಗಳು ಏನಿದೆ ಉಳಿದ್ರೆ, ಆ ಎಲ್ಲ ಭಾಷೆಗಳು ಉಳಿದ್ರೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿಯೋದಕ್ಕೆ ಸಾಧ್ಯ ಇದೆ. ಆದರೆ ನಾವು ನಿಂತಿರೋ ನೆಲ ಇದೆಯಲ್ಲ, ನಮ್ಮ ನೆಲ ಇದೆಯಲ್ಲ, ಅದು ಕನ್ನಡದ ನೆಲ. ಕನ್ನಡ ನಮ್ಮ ಮಾತೃಭಾಷೆ ಆಗಬೇಕು, ಕನ್ನಡ ನಮ್ಮ ಉಸಿರಾಗಬೇಕು, ಕನ್ನಡ ನಮ್ಮ ಇಡೀ ಅಸ್ಮಿತೆ ಆಗಬೇಕಾಗತ್ತೆ. ಹಾಗಾಗಿ ಮೊದಲು ನಾವು ಎಲ್ಲಿರ್ತೀವಿ, ಯಾವುದೇ ನೆಲದಲ್ಲಿರಲಿ, ಅಲ್ಲೆಲ್ಲ ತಮಿಳ್ನಾಡಲ್ಲಿದ್ದರೆ ಅವರು ತಮಿಳಿಗರು ಏನಿದ್ದಾರೆ, ಅವರ ಅಸ್ಮಿತೆ ಏನಿದೆ ಅದು ತಮಿಳು ಭಾಷೆ ಬುದ್ಧಿ.
ಆಂಧ್ರದಲ್ಲಿದ್ದರೆ ಅವರು ತೆಲುಗು, ಅವರ ಭಾಷೆ ಅಸ್ಮಿತೆ ಅದು ತೆಲುಗು. ಮಹಾರಾಷ್ಟ್ರದಲ್ಲಿದ್ದರೆ ಮರಾಠಿ ಅವರ ಭಾಷೆ, ಅದು ಅವರ ಅಸ್ಮಿತೆ. ಆದರೆ ನಮ್ಮ ಅಸ್ಮಿತೆ ನನ್ನ ಕನ್ನಡದ ನೆಲ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅದನ್ನು ಅರ್ಥೈಸ್ಕೋಬೇಕಾಗತ್ತೆ. ಇನ್ನೊಂದು ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಭಾಳ ಜನ ನನ್ನ ಸಾಧಕರು ನನ್ನ ಮುಂದೆ ಕಾದು ಕೂತಿದ್ದಾರೆ. ನನಗೆ ನಿಜವಾಗ್ಲೂ ಹೇಳ್ತೀನಿ, ಪರಿಷತ್ನಲ್ಲಾಗಿದ್ದರೆ ನಾವು ಇಷ್ಟೊಂದು ಸಮಯ ತಗೋತಾ ಇರಲಿಲ್ಲ ಸ್ನೇಹಿತರೆ. ನಮ್ಮ ಗೌಡ್ರಿಗೂ ಹೇಳ್ತಾ ಇದ್ದೀನಿ ಈ ಮಾತನ್ನ. ಅಶೋಕ್ ಕುಮಾರ್ ಅವರೇ, ವ್ಯವಸ್ಥಿತವಾಗಿ ನೀವು ಭಾಳ ಚೆನ್ನಾಗಿ ಮಾಡ್ಕೊಂಬಂದಿದ್ದೀರಿ. ಆಹ್ವಾನ ಪತ್ರಿಕೆನೇ ಸಾಕು. ನಮ್ಮ ಗುರುಗಳು ಅಜ್ಜಯ್ಯರು ಹೇಳ್ದಂಗೆ ಅದನ್ನು ಏನು ಅರಳು ಕಟ್ಟಾಕಿ ನಾವು ಶೋರೂಮಲ್ಲಿ ಇಡಬೇಕು, ಆ ಥರ ಅಷ್ಟು ಚೆನ್ನಾಗಿ ಆಹ್ವಾನ ಪತ್ರಿಕೆ ಮಾಡಿದ್ದೀರಿ. ಭಾಳ ಜನ ಸಾಧಕರು ಕಾದಿದ್ದಾರೆ. ಒಂದೇ ಒಂದು ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ನೋಡಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರೇನಿದ್ದಾರೆ ಬಹಳ ಜನ ಆಗಿ ಹೋದರು. 8 ಜನ ಅಲ್ವೇನಪ್ಪ? ಆ 8 ಜನದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಮಾತೃಭಾಷೆ ಇದೆಯಲ್ಲ ಅದು ತೆಲುಗು. DVG ಅವರ ಮಾತೃಭಾಷೆ ಇದೆಯಲ್ಲ ಅದು ತಮಿಳು. ಹಾಗೇನೆ GP ರಾಜರತ್ನಂ ಅವ್ರನ್ನ ತಗೊಳ್ಳಿ, ಮತ್ತು ಇನ್ನಿತರ ಕೆಲವ್ರನ್ನ ತಗೋತಾ ಹೋದರೆ ಅವರ ಮಾತೃಭಾಷೆಗಳಿದೆಯಲ್ಲ ಬೇರೆ ಭಾಷೆ. ಆದರೆ ನನ್ನ ಭಾಷೆಗೆ ಮಾಸ್ಟ್ರೇ, ನನ್ನ ಭಾಷೆಗೆ ಕನ್ನಡಕ್ಕೆ ಒಂದು ದೊಡ್ಡ ಅಸ್ಮಿತೆಯನ್ನು ತಂದುಕೊಟ್ರು, ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ರು. ಅದು ನಮ್ಮ ಹೆಮ್ಮೆ. ನಾವು ಅದನ್ನು ಗೌರವಿಸ್ಬೇಕಾಗತ್ತೆ, ಆರಾಧಿಸ್ಬೇಕಾಗತ್ತೆ. ಆದರೆ ಅವರ ಮಾತೃಭಾಷೆಯಲ್ಲಿಯೇ ಅವರು ಮರಾಠಿನಲ್ಲಿ ಜ್ಞಾನಪೀಠ ಪ್ರಶಸ್ತಿ ತಂದುಕೊಡ್ಬೋದಿತ್ತಲ್ಲ, ಅಥವಾ ತಮಿಳಲ್ಲಿ ತಂದುಕೊಡ್ಬೋದಿತ್ತಲ್ಲ. ಆದರೆ ಅವೆಲ್ಲವನ್ನು ಬಿಟ್ಟು, ಅವರ ಮಾತೃಭಾಷೆನ ಬಿಟ್ಟು ನಮ್ಮ ಕನ್ನಡದ ಭಾಷೆಗೆ, ಮಾತೃಭಾಷೆಗೆ, ನಮ್ಮ ಭಾಷೆಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಿದ್ದಾರಲ್ಲ, ಅವರು ನಮಗೆ ಹೆಮ್ಮೆ ಅನಿಸುತ್ತೆ. ನಮ್ಮವ್ರ ಜೊತೆಯಲ್ಲಿ ಕುವೆಂಪು ನಮ್ಮ ಉಸಿರು. ಕುವೆಂಪು ಅವರು ಮಲೆನಾಡಿನ ಈ ಭಾಗದ ಭಾಳ ಜನ ಹೇಳ್ತಾ ಇರ್ತಾರೆ, ಬುದ್ಧಿ ಅವರು ಶಿವಮೊಗ್ಗದವರು ಅಂತೇಳಿ. ನಾವು ಭಾಳ ಹೆಮ್ಮೆ. ಅವರು ನಮ್ಮವರು, ನಮ್ಮ ಜಿಲ್ಲೆಯವರು, ಕೊಪ್ಪದ ಹಿರೇಕೂಡಿಗೆಯವರು, ಅವರು ಕೂಡ ನಮ್ಮವರೇ. ಅದ್ರ ಜೊತೆಯಲ್ಲಿ ಕವಿ ಲಕ್ಷ್ಮೀಶ ನಮ್ಮವನು. ಭಾಳ ಜನ ಹೇಳ್ತಾರೆ ದೇವನೂರಿನ ಲಕ್ಷ್ಮೀಶ ಅಲ್ಲಿ ಬೆಳಗಾಮಲ್ಲಿ ಬರುತ್ತೆ, ಇದರಲ್ಲಿ ಎಲ್ಲಿ ಗುಲ್ಬರ್ಗದಲ್ಲಿ ಬರುತ್ತೆ ಅಂತೇಳಿ. ಕವಿ ಲಕ್ಷ್ಮೀಶ ಇಲ್ಲಿಯೇ ಜನ್ಮಸ್ಥಳ ಅವ್ರದ್ದು, ದೇವನೂರು ಅಲ್ಲಿ ಇರುವಂಥವ್ರು. ಅಂಥ ದೊಡ್ಡ ಅಸ್ಮಿತೆ ನನ್ನ ಜಿಲ್ಲೆ ಅನ್ನುವಂಥ ಮಾತನ್ನು ಹೇಳಿ ಒಂದು ಸಣ್ಣ ಕಿವಿ ಮಾತು ಹೇಳ್ಬಿಡ್ತೀರಿ ಪ್ರಶಾಂತ್ ಅಂತ. ಹೇಮಂತು, ಒಂದೇ ಒಂದು ಮಾತು, ಏನಿಲ್ಲ, ನಮ್ಮವ್ವ ಲಕ್ಷ್ಮೀ ದೇವಮ್ಮ ಅಂಥೇಳಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ರಾಷ್ಟ್ರಪತಿಗಳಿಂದ ಅವರಿಗೆ ಪುರಸ್ಕಾರ ಆಗಿದೆ. ಅಂಥವರು ಈ ಸಮಾರಂಭದಲ್ಲಿದ್ದಾರೆ. ಅವರಿಗೆ ಕಾಲು ಆಪ್ರೇಷನ್ ಆಗಿದೆ, ಓಡಾಡೋ ಹಾಗಿಲ್ಲ. ಅಜ್ಜಯ್ಯರ ಹತ್ರ ಹೇಳಿದೆ. ಹಾಗಾಗಿ ಆ ಮಲೆನಾಡು ಸಿರಿ ಅಂತಿದ್ದಾರಲ್ಲ, ಅವರು 4-5 ಜನ ಇದ್ದಾರೆ. ತುಂಬ ಅರ್ಜೆಂಟ್. ನಾಳೆ ಒಂದು ವಿಶೇಷವಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಅಜ್ಜಂಪುರದಲ್ಲಿ ತಾಲೂಕು ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನೀವೆಲ್ಲರೂ ಬರಬೇಕು. ಅಶೋಕ್ ಕುಮಾರ್ ಅವರೇ, ತಾವು ದುಮ್ಮೆನಹಳ್ಳಿಯವರು ಎಲ್ಲರೂ ಕೂಡ ನಾಳೆ ಆ ಸಮ್ಮೇಳನಕ್ಕೆ ಬರಬೇಕಾಗಿದೆ. ಇವರು 4-5 ಜನ ಏನಿದ್ದಾರೆ ಮಲೆನಾಡು ಸಿರಿ ತಗೊಂಡ್ರೆ ಅವ್ರನ್ನ ಸಮ್ಮೇಳನದಲ್ಲಿ ಅಲ್ಲಿ ಭಾಗವಹಿಸಬೇಕಾಗಿದೆ. ದಯಮಾಡಿ ಲಕ್ಷ್ಮೀ ದೇವಮ್ಮ ಮತ್ತು ಇನ್ನುಳಿದ ಮಲೆನಾಡು ಸಿರಿಯ ಒಂದು 5 ಜನ ಅವ್ರನ್ನ ಕಳಿಸ್ಕೊಡಿ ಅಂಥೇಳಿ ಪ್ರೀತಿಯಿಂದ ನನ್ನ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ. ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಸುರೇಶ್ ಶ್ರೀನಿವಾಸ್ ಅವರು ಅತ್ಯದ್ಭುತವಾಗಿ ಕನ್ನಡ ನಾಡನುಡಿಯ ಬಗ್ಗೆ ಮಾತಾಡಿದ್ದಾರೆ. ಸೊ ಅವರಿಗೆ ವೇದಿಕೆಯ ಪರವಾಗಿ ಆತ್ಮೀಯವಾದ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಶ್ರೀ ಲಕ್ಷ್ಮೀ ದೇವಮ್ಮ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ರಾಷ್ಟ್ರ ಪ್ರಶಸ್ತಿ ವಿಜೇತರು. ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ ಲಕ್ಷ್ಮೀ ದೇವಮ್ಮನವರು. ಮಲೆನಾಡಿನ ಈಗ ಇಲ್ಲಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರಿಂದ ಮತ್ತು ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರಿಂದ, ಹಾಗೆ ಈಗ ಮಲೆನಾಡ ಸಿರಿ ರಾಜ್ಯ ಪ್ರಶಸ್ತಿ ಸಂದರ್ಭ ಈಗ ನಮ್ಮ ಎದುರುಗಡೆ ಇದೆ. ಈ ಒಂದು ಸಿರಿ ರಾಜ್ಯ ಪ್ರಶಸ್ತಿ, ಮಲೆನಾಡ ಸಿರಿ ರಾಜ್ಯ ಪ್ರಶಸ್ತಿಯನ್ನು ಶ್ರೀ ಲಕ್ಷ್ಮೀದೇವಮ್ಮ ಜನಪದ ಸಾಹಿತಿ ಮುಗಳಿ ಇವರು ಪಡ್ಕೊಂಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಅಭಿನಂದನೆಗಳನ್ನು ಹೇಳ್ತಕ್ಕಂಥ ಸಮಯ. ಹಾಗೆಯೇ ಇನ್ನು ಇತರ ತರೀಕೆರೆಯ ಶ್ರೀಮತಿ ಭುವನೇಶ್ವರಿ, ಉಪನಿರ್ದೇಶಕಿ, ಲಾಲ್ಬಾಗ್, ಬೆಂಗಳೂರು. ಶ್ರೀ ಲಕ್ಷ್ಮಣರವರು ರೈತ ಮುಖಂಡರು, ಸೂಳದಿಮ್ಮನಹಳ್ಳಿ. ಶ್ರೀ ಲಕ್ಕೇಗೌಡರವರು ನಟರು, ಸಮಾಜ ಸೇವಕರು ಹಾಗೂ ಟೆಂಟ್ ಹೌಸ್ ಮಾಲೀಕರು, ಬೆಂಗಳೂರು. ಶ್ರೀಮತಿ ಲಕ್ಷ್ಮೀ ದೇವಮ್ಮರವರು ಜನಪದ ಸಾಹಿತಿ ಮುಗಳಿ. ಹಾಗೆಯೇ ಶ್ರೀಮತಿ ಸುನೀತಾ ಕಿರಣ್ ಕುಮಾರ್ ರವರು ತರೀಕೆರೆ.
ಶ್ರೀ ಎ ಕರಿಯಪ್ಪರವರು ಪೈಂಟರ್ ಪಂಚನಹಳ್ಳಿ, ಶ್ರೀ ಜಿ ಆರ್ ನಾರಾಯಣಪ್ಪರವರು ನಿವೃತ್ತ ಪೊಲೀಸ್ ಅಧಿಕಾರಿ ಗೊಲ್ಲರಹಳ್ಳಿ ಅರಸೀಕೆರೆ ತಾಲೂಕು, ಶ್ರೀಮತಿ ಹೇಮಲತಾ ಗಿರೀಶ್ ರವರು ತತ್ವಪದಕಾರರು ಸಾಗರನಹಳ್ಳಿ ಕುಪ್ಪಿ ತಾಲೂಕು, ಶ್ರೀ ಪರಮೇಶ್ವರಾಚಾರ್ ರಥದ ಶಿಲ್ಪಿಗಳು ಸಿಂಗಟಗೆರೆ, ಶ್ರೀಮತಿ ಹೇಮಾ ಶಶಿಕುಮಾರ್ ರವರು ಚಲನಚಿತ್ರ ನಟಿ ಹಾಗೂ ಗಾಯಕಿ ಬೆಂಗಳೂರು, ಶ್ರೀಮತಿ ಯಮುನಾ ಎಸ್ ಎನ್ ರವರು ಅಂಗನವಾಡಿ ಕಾರ್ಯಕರ್ತೆ ಆಲಗಟ್ಟ, ಶ್ರೀ ಎ ಕೆ ಸುರೇಶ್ ರವರು ಕಲಾವಿದರು ಹಾಸನ, ಶ್ರೀ ಅಮ್ಮನಹಟ್ಟಿ ಹರೀಶ್ ಯಾದವ್ ಸಿಂಹರವರು ರಾಜ್ಯಾಧ್ಯಕ್ಷರು ಯಾದವ ಯುವ ಸೇನೆ ಬೆಂಗಳೂರು, ಶ್ರೀ ಕೆ ಬಾಲಚಂದ್ರ ರಾಜುರವರು ವಿನ್ಯಾಸಗಾರರು ಜನಪ್ರಿಯ ಟೌನ್ಶಿಪ್ ಬೆಂಗಳೂರು, ಇವರೆಲ್ಲರೂ ಕೂಡ ಮಲೆನಾಡ ಸಿರಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ವೇದಿಕೆಯ ವತಿಯಿಂದ ಕೊಡಮಾಡ್ತಕ್ಕಂಥ ಈ ಒಂದು ರಾಜ್ಯ ಪ್ರಶಸ್ತಿ ನಿಜವಾಗಿಯೂ ಕೂಡ ಇದು ವೇದಿಕೆಗೆ ಸಂದ ಗೌರವ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದು ಕಲ್ಯಾಣ ಕರ್ನಾಟಕ ವೇದಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವರ ವತಿಯಿಂದ ಇವೆಲ್ಲ ಮಲೆನಾಡ ಸಿರಿ ರಾಜ್ಯ ಪ್ರಶಸ್ತಿ ವಿಜೇತರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸಲಿಕ್ಕೆ ಬಯಸ್ತೇವೆ. ಜೋರಾದ ಒಂದು ಚಪ್ಪಾಳೆ ಬರಲಿ, ಹಾಗೆಯೇ ಒಂದು ಸಣ್ಣ ಸಂಗೀತ ಕೂಡ ಹಿನ್ನೆಲೆಯಾಗಿ ಬರಲಿ ಅಂತೇಳಿ ಇಲ್ಲಿ ನಾನು ನಮ್ಮ ಸೌಂಡ್ ಇಂಜಿನಿಯರ್ಸ್ ಅವರು ಕೇಳ್ತಾ ಇದ್ದೇನೆ. ಒಂದು ಸಣ್ಣ ಸಂಗೀತ ಹಿನ್ನೆಲೆಯಾಗಿ ಈ ಒಂದು ಸಮಾರಂಭದಲ್ಲಿ ಮಲೆನಾಡ ಸಿರಿ ರಾಜ್ಯ ಪ್ರಶಸ್ತಿ ವಿಜೇತರು ಈಗೆಲ್ಲರಿಗೂ ಕೂಡ ವೇದಿಕೆಯಲ್ಲಿ ಇರತಕ್ಕಂಥ ಪೂಜ್ಯ ಸ್ವಾಮೀಜಿಯವರು ಮತ್ತು ವೇದಿಕೆಯ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು ಹಾಗೂ ಸಂಸ್ಥಾಪಕರು ಕಲ್ಯಾಣ ಕರ್ನಾಟಕ ವೇದಿಕೆ ಇವರ ಕಡೆಯಿಂದ ಅತ್ಯದ್ಭುತವಾದ ಒಂದು ಮಲೆನಾಡ ಸಿರಿ ರಾಜ್ಯ ಪ್ರಶಸ್ತಿ ಸನ್ಮಾನ ಈಗ ನಡೀತಾ ಇದೆ. ಜೋರಾಗಿ ಒಂದು ಚಪ್ಪಾಳೆ ಕೊಡಿ. ಎಲ್ಲ ಸನ್ಮಾನಿತರು ಕೂಡ ಮಲೆನಾಡು ಸಿರಿ ರಾಜ್ಯ ಪ್ರಶಸ್ತಿ ವಿಜೇತ ಆಗಿರ್ತಕ್ಕಂಥ ಇವರೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ. ಅವರು ಈ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಸೇವೆಯನ್ನು ಸಲ್ಲಿಸಲಿ ಅಂತೇಳಿ ನಾವು ಈ ಒಂದು ವೇದಿಕೆಯ ಪರವಾಗಿ ಶುಭ ಹಾರೈಸ್ತಾ ಇದ್ದೇವೆ. ಮಲೆನಾಡ ಸಿರಿ ರಾಜ್ಯ ಪ್ರಶಸ್ತಿ ವೇದಿಕೆಗೆ ಸಂದ ಗೌರವ. ಕಲ್ಯಾಣ ಕರ್ನಾಟಕ ವೇದಿಕೆಯಿಂದ ಕೊಡಮಾಡಿರತಕ್ಕಂಥ ಈ ಒಂದು ರಾಜ್ಯ ಪ್ರಶಸ್ತಿಯ ಮುಕುಟದ ಒಂದು ಗರಿ ಈ ಎಲ್ಲ ಪ್ರಶಸ್ತಿ ವಿಜೇತರಿಗೆ ಸಲ್ತಾ ಇದೆ. ಮಲೆನಾಡ ಸಿರಿ ರಾಜ್ಯ ಪ್ರಶಸ್ತಿಯನ್ನ ಕರ್ನಾಟಕ ವೇದಿಕೆಯಿಂದ ಅಧ್ಯಕ್ಷರು, ಸಂಸ್ಥಾಪಕರು ಮತ್ತು ಅವರ ಪದಾಧಿಕಾರಿಗಳಿಂದ ಆತ್ಮೀಯವಾದಂಥ ಒಂದು ನಲ್ಮೆಯ ನಮನಗಳು ಈ ಒಂದು ಮಲೆನಾಡ ಸಿರಿ ರಾಜ್ಯ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಒಂದು ಸಣ್ಣದಾಗಿ ಮ್ಯೂಸಿಕ್ ಬರಲಿ ಅಂತ ನಾನು ಕೇಳ್ತಾ ಇದ್ದೇನೆ. ಕರ್ನಾಟಕ ವೇದಿಕೆಯ ಒಂದು ಅತ್ಯುತ್ತಮವಾದಂಥ ಒಂದು ಹುರಿದುಂಬಿಸ್ತಕ್ಕಂಥ ಒಂದು ಕೆಲಸ. ಪ್ರಶಸ್ತಿಗೆ ಭಾಜನಾಗಿರತಕ್ಕಂಥ ಎಲ್ಲರಿಗೂ ಕೂಡ ಈ ವೇದಿಕೆ ಮನೆನಾಳದ ವಂದನೆಗಳನ್ನು ಹೇಳ್ತಾ ಅಭಿವಂದನೆಗಳು. ಪ್ರಶಸ್ತಿ ಪಡೆದಂಥ ಎಲ್ಲ ಗಣ್ಯರಿಗೆ ಕೂಡ ಈ ಒಂದು ವೇದಿಕೆಯು ಕೂಡ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಹೇಳಲಿಕ್ಕೆ ಬಯಸ್ತದೆ. ಮಲೆನಾಡ ಸಿರಿ ರಾಜ್ಯ ಪ್ರಶಸ್ತಿ ವಿಜೇತರು ಗೀತೆ ನಿಡುವಳ್ಳಿ ರೇವಣ್ಣವರು ದಯಮಾಡಿ ವೇದಿಕೆಗೆ ಬರಬೇಕು, ಭಾವಗೀತೆಯನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ನಿಡುವಳ್ಳಿ ರೇವಣ್ಣವರು ಒಳಿತು ಮಾಡುವಂತ ಮೂರು ದಿವಸ ಒಳಿತು ಮಾಡುವಂತ ನೀನು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ನಿನ್ನ ಹಣ್ಣುತ್ತಾರ ಹಣ್ಣುತ್ತಾರ ಚಟ್ಟ ಕಟ್ಟುತ್ತಾರ ಒಳಿತು ಮಾಡುವಂತ ನೀರು
ದಿನದ ತಂದೆ ನಗು ಮಾಡಬೇಕು, ದೇಶವೆಂಬ ತಂದೆ ನೀನು ಸುತ್ತು ಹಾಕಬೇಕು. 3 ದಿನದ ತಂದೆ ನಗು ಮಾಡಬೇಕು, ದೇಶವೆಂಬ ತಂದೆ ನೀನು ಸುತ್ತು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಹುಟ್ಟಬೇಕು ನಿನಗೆ ಹೆಸರು ಒಂದು ಹೀಳಿ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಹುಟ್ಟಬೇಕು ನಿನಗೆ ಹೆಸರು ಒಂದು ಹೀಳಿ. ಆಚೆಗೆ ಮನೆಯಾಗಿ ನಾನು ಹೋಗಬೇಕು, ನಮ್ಮ ಸ್ವಂತ ಮನೆಗೆ ಬರಲು ಏನು ಹಿಂದೆ ಬಡಿ ಮಾಡುವಂತ ನೀನಿರಲು 3 ದಿವಸ, ಮಾಡುವಂತ ನೀನಿರಲು 3 ದಿವಸ. ಸ್ವರ್ಗದ ಕೈಯಲ್ಲ ನನಗ, ಸ್ವರ್ಗದ ಕೈಯಲ್ಲ ನನಗ. ನೀ ಮೆರೆಯಬೇಡ, ನಾನು ಎಂಬುದು ಮಣ್ಣು ನೀ ಮರೆತು ಹೋಗಬ್ಯಾಡ. ನಾನು ಎಂದು ನೀ ಮೆರೆಯಬೇಡ ಮೂಢ, ನಾನು ಎಂಬುದು ಮಣ್ಣು ನೀ ಮರೆತು ಹೋಗಬ್ಯಾಡ. ವಿಷವೆಂಬ ವಿಷವ ಕುಡಿಯಬೇಡ ಮೂಢ, ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಇಡೀ ಸ್ವರ್ಗಕ್ಕೆ ಮಧುರನಾಗಿ ಬಾಳ, ಒಳಿತು ಮಾಡು ಮನುಷ್ಯ ನೀನಿರಲು 3 ದಿವಸ, ಒಳಿತು ಮಾಡು ಮನುಷ್ಯ ನೀನಿರಲು 3 ದಿವಸ. ಉಸಿರು ನಿನ್ನ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿನ್ನ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ನಿನ್ನ ಹೊನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನ್ಸ ನೀನಿರಲು 3 ದಿವಸ, ಒಳಿತು ಮಾಡು ಮನ್ಸ ನೀನಿರಲು 3 ದಿವಸ. ಹೇ ಎಲ್ರಿಗೂ ನಮಸ್ಕಾರ. ವಂದನೆಗಳನ್ನ ಹೇಳ್ತೇನೆ ನಾನು. ನಿಜವಾಗ್ಲೂ ಒಳಿತು ಮಾಡು ಮನುಷ್ಯ ನೀನಿರುವುದು 3 ದಿವಸ ಅಂತಕ್ಕಂತನ ಬಹಳ ಅರ್ಥಪೂರ್ಣವಾಗಿ ತಮ್ಮ ಭಾವಗೀತಿನಲ್ಲಿ ಅವರು ವ್ಯಕ್ತಪಡಿಸಿದ್ರು. ನಿಡುವಳ್ಳಿ ರೇವಣ್ಣ ಅವರಿಗೆ ಬರಲಿ ಒಂದು ಜೋರಾದ ಚಪ್ಪಾಳೆ. ಶ್ರೀ NH ಯೋಗೇಶ್, ಜಿಲ್ಲಾ ಪ್ರಧಾನ ಉಪಮುಖ್ಯ ಕಾನೂನು ಅಭಿರಕ್ಷಕರು, ಕಾನೂನು ಸೇವಾ ಪ್ರಾಧಿಕಾರ ಚಿಕ್ಕಮಗಳೂರು, ಇವರಿಂದ 1-2 ನುಡಿಗಳು ನಮಗಾಗಿ ಕಾನೂನಿನ ಬಗ್ಗೆ. ದಯಮಾಡಿ ವೇದಿಕೆಗೆ ಬನ್ನಿ. NH ಯೋಗೇಶ್ ರವರು ಮಾತುಗಳನ್ನು ಆಡಲಿಕ್ಕಿದ್ದಾರೆ ನಮ್ಮ ಮುಂದೆ. ಮೊದಲನೇದಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕಾರ್ಯಕ್ರಮದ ಕೊನೆಯ ಘಟ್ಟ. ಯಾವ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದಿದ್ದೀನಿ ಅಂದರೆ, ಬೆಳಿಗ್ಗೆ 7 ಗಂಟೆಗೆ ಬೇಸಾಯಕ್ಕೆ ಹೋಗಿರ್ತಾನೆ, ಹೋಗಿ ಅರ್ಧ ಬೇಸಾಯ ಮುಗಿಸಿ 12ವರೆಗೆ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಫಸ್ಟ್ ಹೆಂಡ್ತಿ ಏನು ಮಾಡಬೇಕು, ನೀರು ಕೊಟ್ಟು ಅಂಬ್ಲಿನೋ ಅನ್ನನೋ ಮುದ್ದೆನೋ ಕೊಡಬೇಕು. ಅಂಥ ಸಂದರ್ಭದಲ್ಲಿ ಅವನಿಗೆ ಎಷ್ಟು ಬೇಸಾಯ ಹೊಡೆದಿದೆಯಾ, ಇನ್ನೆಷ್ಟು ಉಳಿಸಿದೆಯಾ ಅಂತ ಕೇಳಿದರೆ ಇರೋ ಬಾರ್ಗೋಲ ಹೊಡೆದ್ಬಿಡ್ತಾನೆ. ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಈಗ ಎಲ್ಲರ ಭಾಷಣಗಳನ್ನು ಕೇಳಿದಿರ. ಈ ಕಾನೂನು ಅಂದರೆ ಏನು, ಅದ್ರ ಬಗ್ಗೆ
ತಿಳಿಯಪಡಿಸ್ಬೇಕು ಅಂದರೆ ಕಷ್ಟ ಆಗುತ್ತೆ ಈಗ. ಯಾಕೆಂದರೆ ಎಲ್ಲರೂ ಊಟದ ಸಮಯ. ಈ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ, ದುಮ್ಮೇನಹಳ್ಳಿ ಅಶೋಕ್ ಅವರು ಏನು ರಾಜ್ಯ ಘಟಕದ ಒಂದು ಈ ಕಲ್ಯಾಣ ಕರ್ನಾಟಕ ವೇದಿಕೆ ಅಂತ ಮಾಡಿಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಈ ಒಂದು ಕನ್ನಡ ಪರ ಹೋರಾಟವನ್ನು ಮಾಡ್ತಾ ಎಲ್ಲರಿಗೂ ಒಂದು ಕನ್ನಡ ಅಭಿಮಾನವನ್ನು ಮುಟ್ಟಿಸ್ತಾ ಇದ್ದಾರೆ. ಅದಕ್ಕೆ ಮೊದಲಿಂದಾಗಿ ದುಮ್ಮೇನಹಳ್ಳಿ ಅಶೋಕ್ ಅವರಿಗೆ ಧನ್ಯವಾದಗಳು. ವೇದಿಕೆ ಮೇಲಿರುವಂಥ ಪರಮ ಪೂಜ್ಯ ಗುರುಗಳಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಕನ್ನಡ, ಕರುನಾಡು, ಕಡೂರು, ಕರ್ನಾಟಕ ಎಷ್ಟು ಸಾಮ್ಯತೆ ಇದೆ ಅಂದರೆ, ನೀವು ಎಲ್ಲೇ ರಾಜ್ಯದಲ್ಲಿ ಯಾವುದೇ ಮೂಲೆಗೆ ಹೋಗಿ ನಿಮ್ಮ ಭಾಷೆ ನೋಡಿ, ಸರ್ ನೀವು ಕಡೂರವರು ಸಹ ಅಂತಾರೆ. ಕನ್ನಡ ಅಂದರೆ ಅಷ್ಟು ಸುಲಲಿತವಾಗಿ, ಮತ್ತು ಕಡೂರು ಭಾಷೆ ಇದೆಯಲ್ಲ, ಕಡೂರು ಕನ್ನಡವನ್ನು ನೀವು ಮಂಡ್ಯಕ್ಕೆ ಹೋಗಿ, ಸರ್ ನೀವು ಕಡೂರು ಅಲ್ವಾ ಸರ್, ನನಗೆ ಈ ಭಾಷೆ ಗೊತ್ತು ಸರ್ ಅಂತ ಹೇಳ್ತಾರೆ. ಇಷ್ಟು ಗುರುತಿಡಿಯುವಂಥ ನಿಜವಾದ ರಾಜ್ಯದಲ್ಲೇ ಸ್ಪಷ್ಟವಾದ ಕನ್ನಡ ಮಾತಾಡುವಂಥ ತಾಲೂಕು ಯಾವುದಾದ್ರು ಇದ್ದರೆ ನಮ್ಮ ಕಡೂರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಒಂದು ಕಡೆ ಹೇಳ್ತಾರೆ, ಒಂದು ಒಳ್ಳೆ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಹುಟ್ಟಿ ಬಂದಿದ್ದೇವೆ, ಹುಟ್ಟಿ ಬಂದ ಮೇಲೆ ಗಟ್ಟಿಯಾಗಿ ಬದುಕಬೇಕು. ಹೇಗೆ ಬದುಕಬೇಕು? ಬದುಕಿದರೆ ಬದುಕಬೇಕು ಎಂಬ ರೀತಿಯಲ್ಲಿ ಬದುಕಬೇಕು. ಜೀವನ ಬಂದಾಗ ಆಡಬೇಕು, ಮಾಡಬೇಕು, ಕೆಲಸ ಮಾಡಬೇಕು, ಸಾಧನೆ ಮಾಡಬೇಕು, ಏಗಬೇಕು, ಬೀಗಬಾರದು. ನಾನು ಎಂಬ ಅಂಟು ಇಲ್ಲದವನಿಗೆ ಉಂಟು ಆನಂದದ ಗಂಟು ಅಂತ. ಹೀಗೆ ಜೀವನದ ಸಾಮರಸ್ಯಗಳನ್ನು, ಸ್ವಾರಸ್ಯವನ್ನು ತಿಳಿದು ಬದುಕಿದಾಗ ಮಾತ್ರ ನಾವು ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ. ನಾವು ಕಾನೂನು ಯಾರಿಗೂ ಅಲ್ಲ, ಎಲ್ಲರಿಗಾಗಿದೆ. ಇವತ್ತು ಕಡು ಬಡವರಿಗೋಸ್ಕರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಂತ ಪ್ರಾರಂಭ ಆಗಿದೆ. ಅದರಲ್ಲಿ ಯಾರು 3 ಲಕ್ಷದೊಳಗೆ ಆದಾಯದ ಮಿತಿ ಇದ್ದಾರೆ ಅವರಿಗೆ ಸಿವಿಲ್ ಕೇಸ್ ಇರ್ಬೋದು, ಕ್ರಿಮಿನಲ್ ಕೇಸ್ ಇರ್ಬೋದು, ಅವರಿಗೆ ಉಚಿತವಾಗಿ ಕಾನೂನು ನೆರವನ್ನು ಕೊಡುತ್ತೆ. ಅವ್ರ ಕೇಸ್ಗಳನ್ನು ₹1 ಫೀಸ್ ಇಲ್ಲದೆ ಇಡೀ ದೇಶಾದ್ಯಂತ ಅವರ ಕೇಸ್ ಪ್ರಕರಣಗಳನ್ನು ನಡೆಸ್ಕೊಡ್ತಾ ಇದೆ. ಅದು ಈಗ ದೇಶಾದ್ಯಂತ ಬಂದಿದೆ, 2 ವರ್ಷಗಳಿಂದ ಅದು ನಡೀತಾ ಇದೆ. ಆ ಒಂದು ಉಪಯೋಗವನ್ನು ಪಡ್ಕೊಳ್ಳಿ. ಮತ್ತು ಇವತ್ತಿನ ರಾಜ್ಯೋತ್ಸವವನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡಿ, ಇಷ್ಟೆಲ್ಲ ಕಾರ್ಯಕ್ರಮಗಳಲ್ಲಿ ಪರಮ ಪೂಜ್ಯರ ಮಾತುಗಳನ್ನು ಕೇಳಿ, ಎಲ್ಲ ಹಿರಿಯರ ಮಾತುಗಳನ್ನು ಕೇಳಿದಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಕಾನೂನಿನ ಬಗ್ಗೆ ಚುಟುಕಾಗಿ ನಮಗೆ ಮಾಹಿತಿಯನ್ನು ನೀಡಿದಂಥ ಶ್ರೀ NH ಯೋಗೇಶ್, ಜಿಲ್ಲಾ ಪ್ರಧಾನ ಉಪಮುಖ್ಯ ಕಾನೂನು ಅಭಿರಕ್ಷಕರು, ಕಾನೂನು ಸೇವಾ ಪ್ರಾಧಿಕಾರ ಚಿಕ್ಕಮಗಳೂರು, ಇವರಿಗೆ ವೇದಿಕೆಯ ಪರವಾಗಿ ಮತ್ತಿಲ್ಲಿ ಸೇರಿರತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ಆತ್ಮೀಯವಾದ ಮನದಾಳದ ವಂದನೆಗಳನ್ನು ಹೇಳ್ತಾ ಕಾರ್ಯಕ್ರಮದ ಮುಂದಿನ ಹೆಜ್ಜೆಗೆ ನಾವು ಹೋಗ್ತಾ ಇದ್ದೇವೆ. ಡಾಕ್ಟರ್ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು, ಶ್ರೀಮದ್ ಶ್ರೀ ರಂಭಾಪುರಿ ಸಿಂಹಾಸನಾಧೀಶ್ವರ ಮಠ ಕಡೂರು, ಇವರಿಂದ ಈ ಒಂದು ಸಂದರ್ಭದಲ್ಲಿ ಆಶೀರ್ವಚನದ ನುಡಿಗಳು ನಮಗಾಗಿ ಈಗ ಪರಮ ಪೂಜ್ಯ ಡಾಕ್ಟರ್ ಜ್ಞಾನಪ್ರಭು ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮೀಜಿ ಇವರಿಂದ. ಅವ್ರಿಗೆ ಟೈಮಿಂಗ್ಸ್ ಎಷ್ಟು ಮಾತಾಡಿದ್ರು ಕೊಡ್ತಾರೆ. ಕೊನೆಗೆ ಮಾತಾಡೋರಿಗೆ 2 ನಿಮಿಷ, 1 ಸೆಕೆಂಡು. ಇದು ಎಲ್ಲ ಕಡೆ ಭಾಷಣದ ವೇದಿಕೆ ನಾವು ನೋಡ್ತಾ ಇರ್ತೀವಿ, ಇದು ಆಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಯೋಚನೆ ಮಾಡಿದ್ವು, ಇನ್ನು ಮುಂದೆ ಬಂದರೆ ಮೊದಲೇ ಬಂದು 2 ಮಾತಾಡ್ಕೊಂಡು ಹೋದ್ ಭಾಳ ಸೂಕ್ತ ಅಂತೇಳಿ. ಏನೇ ಆದರೂ ಕೂಡ ಒಂದು ಕಾರ್ಯಕ್ರಮ ಅಂತಂದಮೇಲೆ ಇಷ್ಟೆಲ್ಲ ಕಾರ್ಯಕ್ರಮನ ಭಾಳ ಚೆನ್ನಾಗಿ, ಇಲ್ಲೊಂದು ಇನ್ವಿಟೇಷನ್ ಬುಕ್ಕು ಇಟ್ಕೊಂಡಿದ್ದು, ಪುಣ್ಯಾತ್ಮರು 16 ಎತ್ಕೊಂಡು ಹೋಗ್ಬಿಟ್ರಿ, ಇಲ್ಲಿಟ್ಟದ್ದು ತೋರ್ಸೋಣ ಅಂತಲೇ ಇಟ್ಕೊಂಡಿದ್ದು. ಭಾಳ ವೇದಿಕೆ ಮೇಲಿರ್ತಕ್ಕಂಥ ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಕನ್ನಡಾಭಿಮಾನಿಗಳಿಗೆ ಶರಣಾರ್ಥಿಗಳು. ಕಲ್ಯಾಣ ಕರ್ನಾಟಕ ವೇದಿಕೆ ಭಾಳ ಚೆನ್ನಾಗಿದೆ ಇನ್ವಿಟೇಷನ್, ಎಲ್ಲರೂ ಕೂಡ ಕೊಂಡಾಡಿದರು. ನೀವು ಒಂದು ಚಪ್ಪಾಳೆ ತೊಟ್ಟಕ್ಕೂ ಹಿಂದ್ಕೊಂಡು ನೋಡ್ತಿದ್ರೆ ಅವರು ಭಾಳ ಕಲ್ಯಾಣ ಕರ್ನಾಟಕ ವೇದಿಕೆ ಹೆಸರು ಮಾತ್ರ ಭಾಳ ಚೆನ್ನಾಗಿದೆ. ಬಸವಣ್ಣ ಕಾಲದ ಕಲ್ಯಾಣ ಅಂತಕ್ಕಂಥ ಆಸೆ ಆಮಿಷ ಅಳಿದ ಮೇಲೆ ಹೋಗ್ಬೇಕಂತ ಕಲ್ಯಾಣಕ್ಕೆ. ಈ ಕಲ್ಯಾಣ ಅಂತಕ್ಕಂಥ ಕರ್ನಾಟಕ ವೇದಿಕೆ ಕಟ್ಟಿರ್ತಕ್ಕಂಥದ್ದು ನಿಸ್ವಾರ್ಥ ಸೇವನೆಯಿಂದ ಈ ಕನ್ನಡ ಅಭಿಮಾನ ಬೆಳೀಲಿ ಅಂತಕ್ಕಂಥ ದೃಷ್ಟಿಯಿಂದ ದುಮ್ಮೇನಹಳ್ಳಿ ಅಶೋಕು ಮತ್ತು ಅವರ ಸಂಗಡಿಗರು ಎಲ್ಲರೂ ಕೂಡ ಸೇರ್ಕೊಂಡು ಪತ್ರಿಕೆಯನ್ನು, ಆ ಸಂಘವನ್ನು ಕಟ್ಟಿ ಕಲ್ಯಾಣ ಬಸವಣ್ಣನವರ ಕಲ್ಯಾಣ ಏನಿದೆ ಅದು ನನಸಾಗಲಿ ಅಂತ ಒಂದು ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ವೇದಿಕೆ ಯಶಸ್ವಿಯಾಗಿ ನಡೀಲಿ ಅಂತ ನಾವಾರು ಕೂಡ ಶುಭವನ್ನು ಹಾರೈಸಿ, ಇಂಥ ಒಂದು ವೇದಿಕೆಗಳಲ್ಲಿ ನಮ್ಮ ನಮ್ಮ ಚಿಂತಿಗೆ ದೇವಾನಂದ ಅರಸು ಮುನಿದರೆ ನಾಡೊಳಗಿರಬಾರದು ಅಂತ. ಈ ವೇದಿಕೆ ಮೇಲೆ ಕೂತಿರ್ತೀವಿ, ವೇದಿಕೆ ಜನ ಎದ್ದೋದ ಮೇಲೆ ನಾವ್ಯಾರು ಮಾತಾಡಬಾರ್ದು ಅಂತ. ಈ ನಿಮ್ಮ ಜನನ ನಾವು ಎಷ್ಟೊತ್ತು ಕುಂಡ್ಸೋಕ್ಕಾಗತ್ತೆ ಹೇಳ್ರಿ? 1 ಗಂಟೆ 2 ಗಂಟೆ ಅಷ್ಟ್ರ ಮೇಲೆ ಯಾರೂ ಕೂರಲ್ಲ.
ನೀವೆಲ್ಲನೂ ತಂದು ಒಂದೇ ವೇದಿಕೆ ಮೇಲೆ ಹಾಕ್ಯಂಡು ಕುತ್ಕೊಂಡು ರುಬ್ಬಿರಿ, ಇನ್ನೇನು ಯಾರು ಜನ ಕೇಳ್ತಾರೆ? ಊಟಕ್ಕೊಂದ್ಸತಿ ಎದ್ದು ಹೋಗ್ತಾರೆ, ಆ ಕಡೆಗೆ ಒಂದ್ಸತಿ ಎದ್ದು ಹೋಗ್ತಾರೆ. ಬಂದವ್ರಿಗೆಲ್ಲರೂ ಟೈಮಿಂಗ್ಸ್, ಯಾವುದೇ ಗುರುಗಳಾಗಲಿ ಯಾರೇ ಆಗಲಿ 2 ನಿಮಿಷ ಅಂದರೆ 2 ನಿಮಿಷದಲ್ಲಿ ಮಾತಾಡೋಕ್ಕೆ ಕೊಡಬೇಕು. ಮೊದಲು ಬಂದರೆ 25-30 ನಿಮಿಷಗಟ್ಟಲೆ ಕೊಟ್ಬಿಟ್ಟು ಸುಮ್ಮನೆ ಕಣ್ಕೊಂಡು ಬಿಟ್ಕೊಂಡು ಕೂತ್ಕೊಂಡು ಕೊನೆಗೆ ಟೈಮ್ ಇಲ್ಲ ಅಂದರೆ ಹೆಂಗಾಗುತ್ತೆ? ಈ ಕಾರ್ಯಕರ್ತರು ಅದನ್ನು ಯೋಚನೆ ಮಾಡ್ತಕ್ಕಂಥ ಮೊದಲು ಆಯೋಜನೆ ಮಾಡಿ ಎಷ್ಟು ಜನ ಮಾತಾಡಬೇಕು, ಎಷ್ಟು ಜನ ಕೊಡಬೇಕು, ಅಷ್ಟು ಕೊಟ್ಟು ಸನ್ಮಾನವನ್ನು ಗುರುಗಳು ಇಟ್ಕೊಂಡು ಎಷ್ಟು ಗಂಟೆ ಮುಗಿಸ್ಬೇಕು. ಹಿಂಗೆ 3 ಗಂಟೆ ತನಕ ನಮ್ಮನ್ನ ಇಲ್ಲಿ ಕುಂಡ್ರಿಸ್ಕೊಂಡ್ರೆ ನಮ್ಗೆ ಹೆಂಗಾಗುತ್ತೆ? ಪಾಪ ಆ ಲಕ್ಷ್ಮೀದೇವಮ್ಮ ಆಪ್ರೇಷನ್ ಆಗಿರ್ತಕ್ಕಂಥ ಅಮ್ಮ, ರಾಜ್ಯ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಕಾಲು ಆಪ್ರೇಷನ್ನು, ಕೈ ಆಪ್ರೇಷನ್ನು, ಅದರಿಂದ ವೇದಿಕೆ ಅಂದರೆ ಒಂದು ಭಾಳ ಮಂಗಳಕರವಾಗಿರ್ಬೇಕು, ಗೌರವ ಇರಬೇಕು. ಇನ್ನು ಕುತ್ಕೊಂಡ್ರೆ ನಮ್ಮ ಪೂಜ್ಯ ಗುರುಗಳು ಹೇಳ್ತಾಯಿದ್ರು, ಅಲ್ಲಿ ಕ್ರಿಕೆಟ್ ಆಡೋ ಹುಡುಗರಿಗೆ ಸ್ವಲ್ಪ ಜೋರ ಮಾತಾಡಿರು ತಕ್ಷಣ ಹುಡುಗರು ಭಾಳ ಬುದ್ಧಿವಂತ ಹುಡುಗರು ಅಂತ ಕಾಣಿಸುತ್ತೆ, ಯಾಕೋ ಗುರುಗಳು ಕೋಪಿಸ್ಟ್ರು ಅಂತ ಕಾಣುತ್ತೆ. ಹಾಗೇ ಆಟ ನಿಲ್ಲಿಸ್ಬಿಟ್ಟು ಇತ್ಲಾಗೆ ಬಂದ್ಬಿಟ್ಟದು. ಅಂದರೆ ನಾವು ಹೇಳ್ತಕ್ಕಂಥದ್ದು ಒಳ್ಳೆ ರೀತಿಯಲ್ಲಿ ಹೇಳಿದಾಗ ಮಕ್ಕಳುಗಳು ಕೂಡ ಕಡೆ ಕೇಳ್ತಾರೆ. ಹಾಗೆ ನಾವು ಕಾರ್ಯಕ್ರಮವನ್ನು ನಿರೂಪಣೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಸೇರಿಕೊಂಡು ಆ ಒಂದು ಸಮಯ ಜ್ಞಾನವನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಮುಗಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಹೇಳ್ತಾ, ಈ ಕನ್ನಡದ ಬಗ್ಗೆ ಮೊದಲೇ ಹೇಳಿದ ರೀತಿಯಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಈ ಕನ್ನಡ ಭಾಷೆ, ಕನ್ನಡದ ಬಗ್ಗೆ ಎಲ್ಲ ನವಂಬರ್ ತಿಂಗಳಲ್ಲಿ ಮಾತ್ರ ನಾವು ಒಂದು 5 ನಿಮಿಷ ವೇದಿಕೆ ಮೇಲೆ ಯಾರು ಮಾತಾಡಬೇಡ, ಇಲ್ಲ ನಾವು ಮಾತು ನಿಲ್ಲಿಸ್ತೀವಿ ಅತ್ಲೆ. ಯಾಕೆ ಅಂತಂದರೆ ಕನ್ನಡದ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತೀವಿ ನಾವು ರಾಜ್ಯೋತ್ಸವ ಸಂದರ್ಭದಲ್ಲಿ. ಯಾರಿಗೂ ಬೇಕಿಲ್ಲ ಕನ್ನಡ. ನಾವು ಸುಮ್ಮನೆ ಈ ವೇದಿಕೆ ಮೇಲೆ ಇಷ್ಟು ಜನ ಇದೆ ಅಂತ ಎಲ್ಲರ ಬಾಯಲ್ಲಿ ಅತಿಥಿಗಳು ಎಲ್ಲರೂ ಕೂಡ ಹೇಳ್ತಾಯಿದ್ರು, ಇಂತಿಷ್ಟೇ ಜನ ಸಹ್ಯ ಅಂತೇಳಿ. ಆದರೆ ಯಾಕೆ ನಮ್ಮ ಭಾಷೆಗಳು, ಯಾಕೆ ನಮ್ಮ ಇದು ಹಿಂದೆ ಹಿಂದೆ ತಾತ್ಸಾರ ಮಾಡ್ತೀವಿ? ಯಾವುದೋ ಒಂದು ಭಾಷೆಗೆ ಎಷ್ಟು ಮಹತ್ವನ ಕೊಡ್ತೀವಿ. ನಾವೇ ಅನುಭವಿಸಿರ್ತಕ್ಕಂಥದ್ದು. ಒಂದು ತಮಿಳ್ನಾಡಿಗೆ ಹೋಗ್ತಾಯಿದ್ವಿ, ಒಂದು ಅರ್ಧ ಸಿಟಿ ದಾಟ್ಕೊಂಡು ಹೋಗ್ತಾಯಿದ್ದು. ನಮ್ಮ ಡ್ರೈವರ್ ಕೇಳ್ತಿದ್ದು, ಯಾವ ನೋಡ್ರಿ ಬುದ್ಧಿ ನಮ್ಮ ತಮಿಳ್ ಅಕ್ಷರ ಕಾಣ್ತಾ ಇಲ್ಲ, ಓದೋಕ್ಕೂ ಬರಲ್ಲ ಅಂತ. ನಾವು ನೋಡಿದ್ವಿ, ಎಲ್ಲಿ ಬಗ್ಗೆ ಗಿಣಿಕ್ ನೋಡಿದ್ವಿ, ಎಲ್ಲೂ ಏನೂ ಕಾಣ್ತಿಲ್ಲ, ಬರೀ ತಮಿಳಲ್ಲೇ ಇರ್ತಕ್ಕಂಥ ಅರ್ಧ ಸಿಟಿ ದಾಟಿದ ಮೇಲೆ. ಆಮೇಲೆ ಅಲ್ಲಿ ಯಾರೋ ಒಬ್ಬನ ಕೇಳಿದ್ದು, ಇದೇನು ಇದು ಯಾವ ಸಿಟಿ ಅಪ್ಪ ಅಂದ, ಸೇಲಮ್ಮು ಅಂತಂದ. ಎಲ್ಲರೂ ಇಂಗ್ಲೀಷ್ನಾಗೆ ಸೇಲಮ್ಮು ಅಂತ ಒಂದು 4 ಅಕ್ಷರ ಎಲ್ಲೂ ಕೂಡ ಬರೆದ್ರಲ್ಲ. ಒಂದು ಡಿಸ್ಟ್ರಿಕ್ಟ್ ಒಂದು ಕಾಣುತ್ತಲ್ಲ ಸೇಲಂ, ಅದು ಸೇಲಂ. ಅಂಥ ಜಿಲ್ಲೆ ಒಳಗೆ ಎಷ್ಟು ಭಾಷೆ ಅಭಿಮಾನ ಇದೆ ನೋಡ್ರಿ. ಇಲ್ಲಿ ನಮ್ಮಲ್ಲಿ ಹಂಗಲ್ಲ, ಮೊದಲೇ ಕನ್ನಡ, ಅಲ್ಲಿ ಇಂಗ್ಲೀಷು, ಆಮೇಲೆ ಕೆಳಗಡೆ ಕನ್ನಡ. ಹಿಂಗಾದರೆ ನಾವು ಇನ್ನೆಲ್ಲಿ ನಮ್ಮ ಭಾಷೆ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು. ಇವತ್ತು ಜೈ ಭಾರತ ಜನನಿಯ ತನುಜಾತೆ ಜಯೇ ಕರ್ನಾಟಕ ಮಾತೆ ಅಂತ ಋಷಿ ಪುಂಗವರು ಕನ್ನಡ ನಾಡಿನ ಬಗ್ಗೆ ಸಾಹಿತ್ಯ ಸುದ್ದಿಗಳನ್ನು ಹರಿಸಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಗಳಿಸಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ಕನ್ನಡಕ್ಕೆ ಈ ರೀತಿ ಆಗ್ತಕ್ಕಂಥದ್ದು, ಕನ್ನಡ ಭಾಷೆಗಳು ಉಳಿಬೇಕು, ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ಮಾತಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಬೇಕಾಗಿದೆ, ಕನ್ನಡವನ್ನು ಉಳಿಸ್ಬೇಕಾಗಿದೆ. ಇವತ್ತು ನಮಗೆ ಆ ಭಾಷೆ ಅಭಿಮಾನ, ನಮ್ಮ ಕನ್ನಡದ ತನ ಎಷ್ಟು ಅಕ್ಷರಗಳಿರ್ತಕ್ಕಂಥದ್ದು. ಇಂಗ್ಲೀಷ್ನಲ್ಲಿ ಒಂದೇ ಪದವನ್ನು ಯಾವ ಪದಕಾರ ಅಡ್ಜಸ್ಟ್ ಮಾಡಿ ರಬ್ಬರ್ ಹೇಳ್ದಂಗೆ ಹೇಳ್ಕೊಂತ ಹೋಗ್ತಾ ಇರ್ತಾರೆ. ಕ್ಯಾಚ್ ಮಾಡುವಂತಂದರೆ ಎಲ್ಲದಕ್ಕೂ ಕ್ಯಾಚ್ ಮಾಡ್ಬೇಕು. ಕಬಡ್ಡಿ ಆಡ್ಬೇಕು, ಹಿಡ್ಕೊಳ್ಳೋ ಕ್ಯಾಚ್ ಮಾಡ್ಬೋದು. ಸೀಟ್ ತಗೊಳಕ್ಕೂ ಕೂಡ ನಾನು ಯಾರನ್ನ ಹಿಡ್ಕೊಂಡು ಕ್ಯಾಚ್ ಮಾಡ್ಕೊಂಡು ಸೀಟ್ ತಂದೆ ಅಂತಲೂ ಹೇಳ್ತೀವಿ. ಅದೇ ಕನ್ನಡದಲ್ಲೇ ನೋಡಿರಿ, ಇಲ್ಲ ನಾವು ಯಾರನ್ನ ಒಳ್ಳೆ ಡಾಕ್ಟ್ರನ್ನ ಹಿಡ್ಕೊಂಡಿದ್ದು, ಒಳ್ಳೆ ಲಾಯರ್ನ ಹಿಡ್ಕೊಂಡಿದ್ದು, ಒಳ್ಳೆಯವ್ರನ್ನ ಇದು ಮಾಡಿದ್ದು, ಅವ್ರ ಮೂಲಕ ನಮ್ಗೆ ಒಳ್ಳೇದಾಯ್ತು ಅಂತ ನಾವು ಎಲ್ಲ ಹೆಸರು ಹೇಳ್ಕೊಂಡು ಬರ್ತಾ ಇರ್ತೀವಿ. ಆದರೆ ಇಂಗ್ಲೀಷಿನ ಭಾಷೆಗೂ ಕನ್ನಡ ಭಾಷೆಗೂ ಭಾಳ ಶ್ರೀಮಂತವಾಗಿರ್ತಕ್ಕಂಥ ಭಾಷೆ. ಇಂಥ ಭಾಷೆಯ ನುಡಿಯನ್ನು ಗೌರವಿಸ್ಬೇಕಂತಕ್ಕಂಥ ರೀತಿಯಲ್ಲಿ ಈ ಒಂದು ಆಯೋಜಕರು ಕಲ್ಯಾಣ ಕರ್ನಾಟಕ ವೇದಿಕೆಯ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಕಡೂರಿನಲ್ಲಿ ಪ್ರಥಮವಾಗಿ ಮಾಡ್ತಕ್ಕಂಥದ್ದು ಒಂದು ಕಾಣಿಸುತ್ತೆ. ಈ ಒಂದು ವೇದಿಕೆಯವರು ಭಾಳ ಕಷ್ಟ ಬಿದ್ದು ಅವ್ರು ಹೇಳಿದ್ರು, ನಮ್ಮ ಅಶೋಕ್ ಅವರು, ಉತ್ತರ ಕರ್ನಾಟಕದಲ್ಲೆಲ್ಲ ಭಾಳ ಸ್ಪಂದನೆ ಸಿಗ್ತಾ ಇದೆ ಗುರುಗಳೇ, ಇಲ್ಲಿ ಕೂಡ ಸ್ಪಂದನೆ ಸಿಗ್ತಾ ಇದೆ. ಆದಷ್ಟು ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅಂದರೆ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಸಮಯನೂ ಕೂಡ 11 ಗಂಟೆ. ಇವತ್ತು ಈ ಶನಿವಾರ ಕ್ಲಾಸ್ ಟೈಮು, ಆಫೀಸ್ ಟೈಮ್ ಇರೋದ್ರಿಂದ ಜನ ಬರೋಕ್ಕೆ ಸಾಯಂಕಾಲ ಆಗಿದ್ರೆ ಆಗೋದು, ಇಲ್ಲ ಭಾನುವಾರ ಆಗಿದ್ರು ಬರ್ತಾಯಿದ್ರೇನೋ. ಆದರೆ ಜನ ಬರೋದಕ್ಕಿಂತಲೂ ಮನಸ್ಸುಗಳು ಒಂದುಗೂಡಬೇಕಾಗಿದೆ. ಕನ್ನಡದ ಮನಸ್ಸುಗಳು ಒಂದುಗಡೆ ಗೂಡಬೇಕಾಗಿದೆ. ಕನ್ನಡ ನಾವೆಲ್ಲ ಭಾಷೆಯನ್ನು ಬೆಳೆಸಬೇಕಾಗಿದೆ. ಕವಿ ಪುಂಗವರು ಆರಿಸಿ ಕಳಿಸಿರ್ತಕ್ಕಂಥ ಪದ್ಯಗಳು ಎಂಥ JP ಇವರು ಕವಿ, ಎಷ್ಟು ಜನ ಕನ್ನಡದಲ್ಲಿರ್ತಕ್ಕಂಥ ಕವಿಗಳು, ಮಾಸ್ಟರ್ಗಳು ಇರ್ತಕ್ಕಂಥವ್ರು ಎಲ್ಲರೂ ಕನ್ನಡದ ಬಗ್ಗೆ ಎಲ್ಲರೂ ಕೂಡ ಹೋರಾಟ ಮಾಡಿರ್ತಕ್ಕಂಥದ್ದು. ಅಂಥ ಕನ್ನಡ ಭಾಷೆಯನ್ನು ನಾವೆಲ್ಲ ಕೂಡ ಬೆಳೆಸಬೇಕು ಅಂತ ಒಂದು ಮಾತನ್ನು ಹೇಳ್ತಾ, ಕೊನೆಯದಾಗಿ ಒಂದು ಅನ್ನೂರಣ್ಣನ ಪುಸ್ತಕವನ್ನು ನಮ್ಮ ಯೋಗೀಶ್ವರವರು ಬರೆದಿರ್ತಕ್ಕಂಥದ್ದು ಬಿಡುಗಡೆ ಮಾಡಿದ್ದೀರ. ಭಾಳ ಚೆನ್ನಾಗಿದೆ. ಪುಸ್ತಕದಲ್ಲಿ ತಿರುಳುಗಳು ನಾವಾದರೂ ಕೂಡ ಹೆಚ್ಚು ಮಾತನ್ನು ಬಳಸದೆ ಕೊನೆಯದಾಗಿ ಒಂದು ಒಳ್ಳೆಯ ಮಾತನ್ನು ಬರೆದಿರೋದು. ಇವತ್ತಿನ ಸಂದರ್ಭದಲ್ಲಿ ನಾವು ಮನೆಗೆ ನೆಟ್ಟಿಗೆ ಹೋಗ್ತೀವೋ ಗೊತ್ತಿಲ್ಲ, ದಾರಿನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆದರೂ ನಾವೆಲ್ಲ ಗಡಿಬಿಡಿ ಧಾವಂತದಲ್ಲಿದ್ದೀವಿ.
ಆ ಪುಣ್ಯಾತ್ಮ ಯಾರೋ ಒಂದು ಹೆಸರನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿ ಕೊನೆಯದಲ್ಲಿ. ರಸ್ತೆಯಲ್ಲಿ ವೇಗವಾಗಿ ಮುಂದೆ ಸಾಗುವುದು ನಮ್ಮ ಗುರಿಯಲ್ಲ. ಇದನ್ನು ನಾವು ನೀವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದನ್ನು ಪಾಲಿಸಿದರೆ ಎಷ್ಟೋ ಜೀವಗಳು, ಎಷ್ಟೋ ತೊಂದರೆಗಳು, ಎಷ್ಟೋ ಕಾಲು ಮುರ್ಕೊಳೋರು, ಕೈ ಮುರ್ಕೊಳೋರು ಎಷ್ಟೋ ಒಂದು ಸ್ವಲ್ಪ ಒಳ್ಳೆಯರಾಗ್ತೀವಿ. ಯಾಕಪ್ಪ ಅಂತಂದರೆ ರಸ್ತೆಯಲ್ಲಿ ವೇಗವಾಗಿ ಮುಂದೆ ಸಾಗುವುದು ನಮ್ಮ ಗುರಿಯಲ್ಲ. ಹೌದಾ? ಒಪ್ಕೊಂತೀರಾ? ಆದರೂ ನೀವು ಏನು ಜನ ಮಾಡ್ತೀರಿ, ಒಂದು ಬೈಕ್ ಒಂದು ಕಾರ್ನಲ್ಲಿ ನಾವು ಹೋಗ್ತಾ ಇರ್ತೀವಿ, ಆ ಕಾರ್ಗಿನ್ನ ಮುಂಚೆ ಇವ್ರು ಬೈಕ್ನಲ್ಲಿ ಹೋಗ್ತಾರೆ. ಮೊನ್ನೆ ಇದೇ ರೋಡಲ್ಲಿ ನಾವು ಹೋಗ್ತಿದ್ದು, ನಮ್ಮನ್ನು ಹಂಗೆ ಮಾಡ್ಕೊಂಡು ಹೋದ, ಅಲ್ಲಿ ಮುಂದಕ್ಕಿಂದ ಅಂತ ಕೊಡ್ಕೊಂಡು ಹಂಗೆ ದಪ್ಪಂತಿದ್ದ. ಕಾಲು ಎಷ್ಟು ಮುರ್ಕೊಂಡು ಹೋತು, ಫ್ರ್ಯಾಕ್ಚರ್ ಎಷ್ಟಾಯ್ತು, ಆಟೋ ಬಿದ್ದೋತು, ಅಲ್ಲಿರ್ತಕ್ಕಂಥ ಜನಗಳಿಗೆ 3-4 ಜನಗಳಿಗೆ ಏಟಾಯ್ತು. ಒಂದು ನಿಮಿಷದ ಸಮಾಧಾನ, ಒಂದು ನಿಮಿಷದ ವ್ಯವಧಾನ ನಮ್ಮಲ್ಲಿ ಇಲ್ಲದೆ ಹೋದಾಗ ನೋಡಿ, ಮನೆಯಲ್ಲೇ ಕೂತು ಬಿದ್ದು ಮಂಚದ ಮೇಲಿಂದ ಬಿದ್ದು ಕಾಲು ಮುರ್ಕೊಂಡವರು ಎಷ್ಟೋ ಜನ ಇದ್ದಾರೆ. ಚಲಿಸ್ತಕ್ಕಂಥ ವೆಹಿಕಲ್ನಲ್ಲಿ, ರಸ್ತೆಯಲ್ಲಿ, ಸಾರ್ವಜನಿಕರ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಾವು ಕಾನೂನುಗಳನ್ನು, ನಿಯಮಗಳನ್ನು ಪಾಲಿಸ್ಕೊಂಡು ನಿಧಾನವಾಗಿ ಹೋದರೆ ನಾವೇನು ಮಾಡ್ತೀವಿ? ಏನೊಂದು 50 ಲಕ್ಷ ದುಡ್ಡು ಡ್ರಾ ಮಾಡ್ತೀವ, ಏನಾದ್ರು ಅರ್ಜೆಂಟಾಗಿ ಸ್ಪೀಡಾಗಿ ಹೋಗ್ಬಿಟ್ಟಲ್ಲಿ ಏನಾದರೂ ದುಡ್ಡೇ ಮುಖ್ಯ ಅಲ್ಲ. ನಾವು ಅದನ್ನು ಭಾಳ ಒಳ್ಳೆ ಮಾತುಗಳನ್ನು ಬರೆದಿರೋ, ನಿಜಕ್ಕೂ ಕೂಡ ಈ ಪುಸ್ತಕ ಬರೆದಿರ್ತಕ್ಕಂಥ ಅವರೇನಲ್ಲ ಬರೆದಿರೋದಿದು ಯೋಗೇಶ್ ಅವರೇ ಭಾಳ ಒಳ್ಳೆ ಸೆಂಟೆನ್ಸ್ ಹಾಕಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ತಟ್ರಿ. ಬರಲಿ ಜೋರಾಗಿ ಒಂದು ಚಪ್ಪಾಳೆ ಯೋಗೇಶ್ ಅವರಿಗೆ. ವೇಗವಾಗಿ ಹೋಗುವುದು, ಮುಂದೆ ಸಾಗುವುದು ನಮ್ಮ ಗುರಿಯಲ್ಲ. ಹೌದಲ್ಲ? ನೀವೆಲ್ಲ ಒಪ್ಕೊಂತೀರಾ? ವೇಗವಾಗಿ ಯಾರು ಹೋಗಬೇಡ್ರಿ. ನಿಮ್ಮ ಜೀವನಗಳು, ಮೌಲ್ಯಗಳು ಭಾಳ ಅದ್ಭುತವಾಗಿದ್ದಾವೆ. ನೀವು ಏನೇನೋ ಆಗೋರಿದ್ರೆ, ನಿಮ್ಮಲ್ಲೂ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಏನೇನು ಪಡೆಯೋರಿದ್ದೀರಾ, ರಾಜಕಾರಣಿಗಳಾಗಂತ ಎಂತೆಂಥವ್ರು ಇದ್ದೀರ. ಯಾವುದೋ ಕ್ಷುಲ್ಲಕ ಯಾವುದಕ್ಕೋ ಹೋಗ್ಬಿಟ್ಟು ಯಾವುದಕ್ಕೋ ಹೊಡ್ಕೊಂಡು ಸಾವಂತ ಅಂದ್ಕೊಂಡು ಮನೆಗೆ ಸಾಕಿರ್ತಕ್ಕಂಥ ತಂದೆ ತಾಯಿಗಳನ್ನ ದುಃಖದಲ್ಲಿ ಮುಳುಗಿಸ್ಬೇಡ್ರಿ. ಸ್ವಲ್ಪ ನಿಧಾನವಾಗಿ ಬೈಕ್ನಲ್ಲಿ ಹೋಗ್ತಕ್ಕಂಥವ್ರು, ಕಾರ್ನಲ್ಲಿ ಹೋಗ್ತಕ್ಕಂಥವ್ರು ನಿಧಾನ ಹೋಗಿ ಅಂತ ಒಂದು ಮಾತನ್ನು ಹೇಳ್ತಾ ಮುಂದಕ್ಕೆ ಇನ್ನೊಂದು ಅಷ್ಟೇ ಒಂದು ಮಾತನ್ನು ಬರೆದ್ರು. ಏನಪ್ಪ ಅಂದರೆ, ಮನೆಗೆ ಸುರಕ್ಷಿತವಾಗಿ ತಲುಪುವುದೇ ನಮ್ಮ ಗುರಿ. ಹೌದಲ್ವ? ಇಲ್ಲ ಗುರುಗಳೇ, ಮೊನ್ನೆ ಹೋಗಿದ್ವಿ ಒಂದು ಮನೆಯಿಂದ, ಆವಾಗಿನ್ನೂ ಹೋಗ್ತಾ ಇದ್ದು ನಾ ಕಾಪಿ ಮಾಡ್ಕೊಂಡು ಹೋಗೋ ಅಂತ. ಇಲ್ಲಮ್ಮ, ಕಾಪಿಗೆ ಇನ್ನೊಂದ್ಸತಿ ಬಂದ್ಬಿಡ್ತೀವಿ ಮನೆಗೆ ಅಂತ ಒಂದು ಬಟನ್ ಒಳಗೆ ಹಾಕ್ಯಂಡ್ರೆ, ಇನ್ನೊಂದು ಬಟನ್ನು ಬಾಗಿಲಿಂದ ಹೊರಗೆ, ಇನ್ನೊಂದು ಬಟನ್ ಅಂಗಿಗೆ ಹಾಕ್ಯಂಡದ್ದು ಬೈಕ್ ಮೇಲೆ ಕುತ್ಕೊಂಡಂಗೆ. ಅಲ್ಲಿಂದ ಒಂದು 5 ನಿಮಿಷಕ್ಕೆಲ್ಲ ಸತ್ತ ಅಂತ ಆಕ್ಸಿಡೆಂಟಾಗಿ ಬಂದು. ನಮ್ಮ ಹಿಂದಿನವ್ರು ಹೇಳ್ತಾ ಇರ್ತಾರೆ, ಏನಾದ್ರು ನೀರು ಕುಡಿದೋಗು, 1 ನಿಮಿಷ ತಡಿ, ಒಂದು ಹೋಗು ಅಂತ ಹೇಳ್ತಾರೆ. ಆದರೆ ನಾವು ಏನೋ ರಾಜ್ಯ ಭರವನ್ನ ಮಾಡ್ತೀವೋ, ಏನೋ ಇವರೇ ಚೀಫ್ ಮಿನಿಸ್ಟರ್ಗಳನ್ನು, ಇವರೇ ಏನೋ ಪ್ರೈಮ್ ಮಿನಿಸ್ಟರ್ಗಳು, ಇವರೇ ಏನೋ ದೇಶವನ್ನು ಕಟ್ಕೊಂಬಿಡುದು. ಮೊನ್ನೆ ಒಂದು ಸಮಾರಂಭದಲ್ಲಿ KN ರಾಜಣ್ಣ ಅಂತ ನೀವೆಲ್ಲ ಕೇಳಿರ್ಬೋದು. ಅವ್ರನ್ನ ಚಿಕ್ಕನಾಗಿಲ್ಲ, ದೊಡ್ಡ ಸಮಾರಂಭ ಆಗಿತ್ತು, ಅವರು ಬರ್ತಾಯಿದ್ರು, ಜನ ಎಲ್ಲ ಚಪ್ಪಾಳೆ ತೊಡ್ತಿದ್ರು. ಈ ಒಂದು ಸ್ವಲ್ಪ ಪರಿಸ್ಥಿತಿ ಹಂಗೆ ಇದೆಯಲ್ಲ ಈಗ, ರಾಜಕೀಯದ ಒಂದು ಜಂಜಾಟ, ರಾಜಕೀಯದಿದ್ದು ಚಪ್ಪಾಳೆ ತೊಟ್ಟು. ಯಾಕ್ರಿ ಇಷ್ಟೊಂದು ನಿಮ್ಮಲ್ಲಿ ಅಭಿಮಾನ ಇದೆ ಅಂತ. ಇಲ್ಲ ಗುರುಗಳೇ, ನಾನೇನು ಇಲ್ಲ, ಬಂದಿದ್ದೀನಿ ನಿಮ್ಮ ಹತ್ರ ಜೊತೆಗಳಿಸಿ ಇರ್ತೀನಿ, ನನಗೆ ರಾಜಕೀಯ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ. ಆದರೂ ಜನ ಅಭಿಮಾನ ಇದೆ, ಏನೋ ಇದ್ದದ್ದು ನೇರವಾಗಿ ಹೇಳ್ತೀನಿ. ಆದರೆ ಸಂತೋಷವಾಗಿ ಗೆಲುವಾಗಿರ್ತೀನಿ. ಏನೋ ಆಯಿತು ಅಂತೇಳಿ ನಾನು ಕಳೆಗುಂದಲ್ಲ, ಶಕ್ತಿಯನ್ನಾಗಲ್ಲ, ವ್ಯಥೆ ಪಡಲ್ಲ. ಏನು ಆಕಾಶವೇ ಬಿದ್ದುಬಿಡುತ್ತೆ ನಮ್ಮ ಮೇಲೆ ಏನಾರು. ಅದಕ್ಕೆ ಯಾಕೆ ಮಿನಿಸ್ಟ್ರಿಗಿರಿ ಹೋದ್ರೆ ಹೋಗಲಿ, ಇನ್ನೊಂದು ಬಂದರೂ ಬರಲಿ, ಅದಕ್ಕೆ ಏನಾಗಬೇಕು. ಒಂದು ವೇಳೆ ಅವ್ನು ಮುಂದೋದು ಇನ್ನೊಂದು ಮಾತು ಹೇಳಿರು, ಆಕಾಶವೇ ಕಳಚ್ಕೊಂಡು ಮೇಲೆ ಬಿದ್ದರೆ ನಾನು ಒಬ್ಬನೇ ಸಾಯೋದು ಬುದ್ಧಿ ಅಂತಂದ. ಆಕಾಶ ಕಳಚಂದು ಬಿದ್ದರೆ ಏನಾಗ್ತೀವಿ ನಾವು? ಈಗ ಬಿದ್ದರೆ ಈಗ ಆಕಾಶ ಎಲ್ಲರೂ ಸಾಯ್ತೀವಿ. ಅದಕ್ಕೆ ಯಾಕೆ ನಾವು ಹಂಗೆ ಆಡೋಕೆ ಹೋಗೋಣ ಅಂತ. ಎಷ್ಟು ಅನುಭವದ ಮಾತು. ಕಳಚಂದು ಬಿದ್ದಂಗೆ ಆಡ್ತಿರಲ್ಲಪ್ಪ ಅಂತಿರಲ್ಲ. ಹಂಗೆ ನಮ್ಮ ಒಬ್ಬರ ಮೇಲೆ ಏನು ಬೀಳಲ್ಲ. ಬಿದ್ದರೆ ಅಕಸ್ಮಾತ್ ಏನಾರು ಅಘೋರವಾದ ಇದು ಚಂಡಮಾರುತ ಏನೋ ಇದು ಒಂದು ಹೋಗ್ಬೇಕಾದ್ರೆ ಎಲ್ಲರೂ ಹೋಗ್ತಾ ಇರ್ತಾರೆ. ಸಾಲು ಕುರಿಬೇಕಾದ್ರೆ ಸಂಪಂದ್ರ ಮನೆ ಉಳಿತೆ ಅಂತಂದಂಗೆ ನಾವು ಇರೋವಷ್ಟು ದಿವಸ ಚೆನ್ನಾಗಿರಬೇಕು ಅಂತ ಹೇಳ್ತಾ, ಮನೆಗೆ ಸುರಕ್ಷಿತವಾಗಿ ತಲುಪುವುದೇ ನಮ್ಮ ಗುರಿಯಾಗಿರಲಿ. ನಿಮ್ಮ ಮನೆಗೆ ನೀವು ವಾಪಸ್ ಹೋದರೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಸಂತೋಷ ಪಡ್ತಾರೆ, ಎಲ್ಲರೂ ಕೂಡ ಗೌರವಿಸ್ತಾರೆ. ಈ ಪುಸ್ತಕ ಬರೆದಕ್ಕೂ ಸಹ ಭಾಳ ಧನ್ಯವಾದಗಳು. ಇದನ್ನು ಯೋಗೇಶ್ ಇನ್ನೂ ಒಂದ್ಸರಿ ಚಪ್ಪಾಳೆ ತೊಟ್ಟನ, ಅವರ ನುಡಿಯನ್ನು ನಾವು ಪಾಲಿಸೋಣ. ಈ ವೆಹಿಕಲ್ಗಳು, ಕಾರುಗಳು ಯಾವೂ ಮುಖ್ಯವಲ್ಲ, ನಾವು ನಿಧಾನ ಹೋಗೋದೇ ಮುಖ್ಯ. ಅದನ್ನು ನಮ್ಮ ಜೀವನಗಳು, ಮೌಲ್ಯಗಳು ಅರ್ಥ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಪುಸ್ತಕ ಬರೆದು ಕೂಡ ಸಾರ್ಥಕ ಆಯಿತು. ಇನ್ನು ಒಳಗಡೆ ಏನೇನಿದೆ ಊರನ್ನ ಗೊತ್ತಿಲ್ಲ, ಅದನ್ನು ನಿಧಾನ ಓದ್ತೀವಿ ಅಂತೇಳಿ ಹೇಳ್ತಾ, ಇಂಥ ಒಂದು ಕಾರ್ಯಕ್ರಮವನ್ನು ಅಶೋಕ್ ಮತ್ತು ಅವರ ಕನ್ನಡ ಅಭಿಮಾನಿ ಕರ್ನಾಟಕ ವೇದಿಕೆಯವರು, ನಾವು ಬೇಡ ಕಣಪ್ಪ 2 ಮಾತಾಡಿ, ಮೈಕೆ ಹಂಗೆ ಇದು, ನಾವೆರಡು ಮಾತಾಡೋಣ, ಬೇಡವೇ ಬೇಡ ಅತ್ಲಾಗ ನಮಗೆ ಸನ್ಮಾನ ಮಾಡ್ತೀರ, ಅದು ಮಾಡಿಬಿಟ್ಟು ಹೋಗ್ಬಿಡ್ತೀನಿ ನಾವು ಅತ್ಲಾಗೆ ಅಂತ ಹೇಳಿದ್ ನಾವು. ಆದರೂ ಕೂಡ ಕೇಳೋದು, ಈ ಮೈಕ್ ಹಿಡ್ಕೊಂಡ ಮೇಲೆ 2 ಮಾತು ಅನ್ನೋದು 4 ಮಾತಾಗುತ್ತೆ, 4 ಮಾತು 8 ಮಾತಾಗುತ್ತೆ. ಅದರಿಂದ ಮಾತಿಗೆ
ಮೊಟಕನ್ನು ಮಾಡ್ತಾ ಇಂಥ ಒಂದು ಕಾರ್ಯಕ್ರಮವನ್ನು ಕಡೂರಿನಲ್ಲಿ ಆಯೋಜಿಸಿ ಎಲ್ಲರನ್ನೂ ಕೂಡ ಗೌರವಿಸ್ತಕ್ಕಂಥದ್ದು ಮಲೆನಾಡು ಎಲ್ಲರಿಗೂ ಅರ್ಜೆಂಟ್ ಇದೆ, ಎಲ್ಲರಿಗೂ ಸನ್ಮಾನ ಮಾಡಬೇಕು, ಅವ್ರಿಗೂ ಸನ್ಮಾನ ಮಾಡಬೇಕು. ಎಲ್ಲರಿಗೂ ಒಂದೇ ವೇದಿಕೆ ಮೇಲೆ ಮಾಡಿದ್ರೆ ಅವ್ರಿಗೂ ಭಾಳ ಕಾರ್ಯಕರ್ತರಿಗೆ ಭಾಳ ಜಂಜಾಟ, ಭಾಳ ಒಂದು ಇರುತ್ತೆ. ಆದರೆ ಏನು ಮಾಡಿದ್ವಿ, ಕಟ್ಕೊಂಡ್ಬಿಟ್ಟಿದ್ದಿಲ್ಲ ಅಂತ ಕಾರ್ಯಕ್ರಮದಲ್ಲಿ ಅಷ್ಟೊಂದು ಜನ ಪತ್ರಿಕೆಯನ್ನು ಮಾಡಿಸಿ ನಿಜಕ್ಕೂ ಕೂಡ ಎಲ್ಲರ ಬಾಯಲ್ಲೂ ಬಂದಿದೆ. ಇನ್ನು ಏನಾದ್ರು ಒಂದು ವಿಶೇಷ ಇದ್ದೇ ಇರುತ್ತೆ. ಆ ವಿಶೇಷ ಕಡೂರಿನಲ್ಲಿ ಪತ್ರಿಕೆ ಮಾಡಿಸಿರ್ತಕ್ಕಂಥದ್ದೇ ಒಂದು ವಿಶೇಷ ಅಂತ ಹೇಳ್ತಾ ಇಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಿರಂತರವಾಗಿ ಕನ್ನಡ ಭಾಷೆ ಉಳಿಲಿ, ಕನ್ನಡ ಎಲ್ಲರ ಮನೆಯ ಮಾತುಗಳಾಗಿ ಇರಬೇಕು, ಕನ್ನಡವನ್ನು ಬೆಳೆಸಬೇಕು ಅಂತ ಒಂದು ಶಕ್ತಿ ಎಲ್ಲ ಕನ್ನಡ ಅಭಿಮಾನಿಗೆ ಆ ತಾಯಿ ಭುವನೇಶ್ವರಿ ತಮಗೆಲ್ಲರಿಗೂ ಕೂಡ ಸನ್ಮಂಗಳವನ್ನು ಶುಭವನ್ನು ಕಳಿಸಿ ಹಾರೈಸಿ ಎರಡು ಮಾತು. ಒಂದು ವಿಶೇಷವಾದ ಸೂಚನೆ ಇದೆ. ಉಮಾ ಬಸವರಾಜ್ ಮತ್ತು ತಂಡದವರು, ಚೈತ್ರ ಗಾಯತ್ರಿ ಮತ್ತು ತಂಡದವರು ಹಾಗೂ ರೂಪಾ ಮತ್ತು ತಂಡದವರು ಇವರು